Hi students, myself Srimati Vindhya S, lecturer in ENC department from Government Polytechnic, Imadihalli. So this is the session 5 on digital integrated circuits, that is a unit 6 from digital electronics subject 15EC32T. So last class nalli TTL logic families nodirtira, CMOS logic families na nodirtira, and the various properties of TTL and CMOS logic families you have seen in the last class. So TTL logic family, it is the most commonly used logic family for building the many digital circuits before the invention of CMOS logic circuits. ಓಕೆ, ಸೊ ಫಸ್ಟ್ ಟಿ ಟಿ ಎಲ್ ಫ್ಯಾಮಿಲೀಸ್ನೇ ಯೂಸ್ ಮಾಡ್ತಾಯಿದ್ರು ಯಾವುದೇ ಒಂದು ಡಿಜಿಟಲ್ ಸರ್ಕ್ಯೂಟ್ನ ಬಿಲ್ಡ್ ಮಾಡಬೇಕಂದ್ರೆ. ಸೊ ಬಿಫೋರ್ ಸಿಮಾಸ್ ಇನ್ವೆಂಟ್ ಆಗೋದಕ್ಕಿಂತ ಮುಂಚೆ. ಸೊ ಆಫ್ಟರ್ ದ ಸಿಮಾಸ್ ಇನ್ವೆನ್ಷನ್ ಏನಾಯಿತು, ಸೊ ಎರಡೂ ಸಿಮಾಸ್ ಮತ್ತು ಟಿ ಟಿ ಎಲ್ ಸರ್ಕ್ಯೂಟ್ಸ್ ವರ್ ಪ್ರಿಫರ್ ಟು ಬಿಲ್ಡ್ ದ ಡಿಜಿಟಲ್ ಸರ್ಕ್ಯೂಟ್ಸ್. ಸೊ ಈಚ್ ಲಾಜಿಕ್ ಫ್ಯಾಮಿಲಿ, ಟಿ ಟಿ ಎಲ್ ತೊಗೊಳ್ಳಿ ಅಥವಾ ಸಿಮಾಸ್ ತೊಗೊಳ್ಳಿ, ಎರಡಕ್ಕೂ ಕೂಡ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಏನು ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸು? ಈ ವೋಲ್ಟೇಜ್ ಪ್ಯಾರಾಮೀಟರ್ಸ್ ಆಗಿರ್ಬೋದು ಅಥವಾ ಕರೆಂಟ್ ಪ್ಯಾರಾಮೀಟರ್ಸ್ ಆಗಿರ್ಬೋದು, ಎರಡಕ್ಕೂ ಕೂಡ ಡಿಫ್ರೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಸಿಮಾಸ್ ತೊಗೊಂಡ್ರೆ ಲಾಜಿಕ್ ಝೀರೋಗೆ ನಾವು ಏನು ವೋಲ್ಟೇಜ್ ತೊಗೋತೀವಿ, 0 to 1.5 ವೋಲ್ಟ್ ತೊಗೋತೀವಿ. ಲಾಜಿಕ್ 1ಗೆ 3.5 to 5 ವೋಲ್ಟನ್ನ ತೊಗೋತೀವಿ. ಸೊ ಟಿ ಟಿ ಎಲ್ ತೊಗೊಂಡಾಗ ಲಾಜಿಕ್ ಝೀರೋಗೆ ವಿ ಆರ್ ಗೋಯಿಂಗ್ ಟು ಟೇಕ್ 0 to 0.8 ವೋಲ್ಟ್ ಆ್ಯಂಡ್ ಫಾರ್ ಲಾಜಿಕ್ 1 ವಿ ಆರ್ ಗೋಯಿಂಗ್ ಟು ಟೇಕ್ 2.7 to 5 ವೋಲ್ಟ್. ಸೊ ಈ ರೀತಿ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಯಾವುದಕ್ಕೆ, ಸಿಮಾಸ್ ಮತ್ತು ಟಿ ಟಿ ಎಲ್. ಬಟ್ ಇದು ಎರಡೂ ಸಿಮಾಸ್ ಮತ್ತು ಟಿ ಟಿ ಎಲ್ ಎರಡನ್ನೂ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಡಿಜಿಟಲ್ ಸರ್ಕ್ಯೂಟ್ನ ಬಿಲ್ಡ್ ಮಾಡ್ಬೋದು. ಸೊ ಎರಡೂ ಇಂಟರ್ಫೇಸಿಂಗ್. ಸೊ ಈ ಕ್ಲಾಸ್ನಲ್ಲಿ ಇಂಟರ್ಫೇಸಿಂಗ್ ಅಂದರೆ ಏನು, ಯಾವ ರೀತಿ ಟಿ ಟಿ ಎಲ್ ಸಿಮಾಸ್ನ ಡ್ರೈವ್ ಮಾಡುತ್ತೆ ಅಥವಾ ಸಿಮಾಸ್ ಟಿ ಟಿ ಎಲ್ನ ಡ್ರೈವ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಹಿಯರ್ ಇಂಟರ್ಫೇಸಿಂಗ್ ಅಂತ ಹೇಳಿದ್ರೆ ಒಂದು ಸರ್ಕ್ಯೂಟ್ನ ಇನ್ನೊಂದು ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡೋದಕ್ಕೆ ನಾವು ಇಂಟರ್ಫೇಸಿಂಗ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಕನೆಕ್ಟಿಂಗ್ ಒನ್ ಸರ್ಕ್ಯೂಟ್ ಆರ್ ಒನ್ ಸಿಸ್ಟಮ್ ಟು ದಿ ಅನದರ್ ಸಿಸ್ಟಮ್, ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ಫೇಸಿಂಗ್. ಸೊ ಇನ್ ದಿಸ್ ಇಂಟರ್ಫೇಸಿಂಗ್, output of one circuit is connected to the input of the another circuit. Okay, interfacing means connecting the output of one circuit to the system or the inputs of the another circuit. So these two systems ಯಾವುದನ್ನು ಕನೆಕ್ಟ್ ಮಾಡ್ತೀವಿ, ಎರಡೂ ಸಿಸ್ಟಮ್ಗೂ ಕೂಡ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಯಾವುದನ್ನು ಕನೆಕ್ಟ್ ಮಾಡ್ತೀವಿ, ಇಲ್ಲಿ ಟಿ ಟಿ ಎಲ್ ಆಗಲಿ ಸಿಮೋಸ್ ಆಗಲಿ ಎರಡಕ್ಕೂ ಕೂಡ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಡೈರೆಕ್ಟಾಗಿ ನಾವು ಎರಡನ್ನೂ ಜೊತೆಗೆ ಕನೆಕ್ಟ್ ಮಾಡೋದಕ್ಕಾಗಲ್ಲ. ಇನ್ ಸಚ್ ಕೇಸಸ್ ಸ್ಪೆಷಲ್ ಸರ್ಕ್ಯೂಟ್ ಈಸ್ ನೀಡೆಡ್ ಟು ಇಂಟರ್ಫೇಸ್ ಬಿಟ್ವೀನ್ ದೀಸ್ ಟೂ ಡಿವೈಸಸ್. ಅಂದರೆ ಟಿ ಟಿ ಎಲ್ ಮತ್ತು ಸಿಮಾಸ್ಗೆ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದ್ರಿಂದ ಎರಡರ ಮಧ್ಯೆ ಬೇರೆ ಸರ್ಕ್ಯೂಟ್ನ ಹಾಕಬೇಕಾಗತ್ತೆ. ಓಕೆ, ಸೊ ಇಲ್ಲಿ ದ ಸರ್ಕ್ಯೂಟ್ ವಿಚ್ ಇಸ್ ಡ್ರೈವಿಂಗ್ ದ ಅದರ್ ಸರ್ಕ್ಯೂಟ್, the circuit which is driving the other circuit is called as driver, and the circuit which is driven by the other circuit is called as load. For example, ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ, ಡ್ರೈವರ್ ಬೇರೆ ಇರ್ತಾರೆ, ನಾವೆಲ್ಲ ಏನು ಆಗ್ತೀವಿ, ಲೋಡ್ ಆಗ್ತೀವಿ. ದ ಡ್ರೈವರ್ ಹೂ ಇಸ್ ಡ್ರೈವಿಂಗ್ ದ ಬಸ್ ಈಸ್ ಕಾಲ್ಡ್ ಡ್ರೈವರ್. ನಾವು ವಿ ಆರ್ ಸೀಟೆಡ್ ಇನ್ ದ ಬಸ್, ವಿ ಆರ್ ಕಾಲ್ಡ್ ಆಸ್ ಲೋಡ್. ಸೊ ಅದೇ ರೀತಿ ಇಲ್ಲೂ ಕೂಡ ಯಾವ ಸರ್ಕ್ಯೂಟು ಡ್ರೈವ್ ಮಾಡುತ್ತೋ, ವಿಚ್ ಸರ್ಕ್ಯೂಟ್ ವಿಚ್ ಇಸ್ ಗೋಯಿಂಗ್ ಟು ಡ್ರೈವ್ ದ ಅದರ್ ಸರ್ಕ್ಯೂಟ್, ದಟ್ ಈಸ್ ಕಾಲ್ಡ್ ಆಸ್ ಡ್ರೈವರ್, ಆ್ಯಂಡ್ ದ ಸರ್ಕ್ಯೂಟ್ ವಿಚ್ ಇಸ್ ಡ್ರಿವನ್ ಬೈ ದ ಅದರ್ ಸರ್ಕ್ಯೂಟ್ ಇಸ್ ಕಾಲ್ಡ್ ಆಸ್ ಲೋಡ್. ಸೊ ಹಿಯರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್, ಇಂಟರ್ಫೇಸ್ ಮಾಡಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ನ ನೆನಪಲ್ಲಿ ಇಟ್ಕೋಬೇಕು. ಒಂದು, ಡ್ರೈವರ್ ಸರ್ಕ್ಯೂಟ್ ಅಂತ ಏನು ಕರಿತೀವಿ, ದ ಡ್ರೈವರ್ ಔಟ್ಪುಟ್ ಮಸ್ಟ್ ಸ್ಯಾಟಿಸ್ಫೈ ದ ವೋಲ್ಟೇಜ್ ಆ್ಯಂಡ್ ದ ಕರೆಂಟ್ ರಿಕ್ವೈರ್ಮೆಂಟ್ಸ್ ಆಫ್ ದ ಲೋಡ್ ಸರ್ಕ್ಯೂಟ್. ಡ್ರೈವರ್ ಡ್ರೈವ್ ಮಾಡುತ್ತಲ್ವ, ಸೊ ಡ್ರೈವರ್ ಔಟ್ಪುಟ್ನ ಲೋಡ್ ಇನ್ಪುಟ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಈ ಡ್ರೈವರ್ ಔಟ್ಪುಟ್ಟಲ್ಲಿ ಬರೋ ವೋಲ್ಟೇಜ್ ಮತ್ತು ಕರೆಂಟು ಲೋಡ್ ಇನ್ಪುಟ್ ವೋಲ್ಟೇಜ್ ಮತ್ತು ಕರೆಂಟ್ಗೆ ಮ್ಯಾಚ್ ಆಗಬೇಕು. ಆಯಿತಾ? ಸೊ ಇಲ್ಲಿ ಡ್ರೈವರ್ ಔಟ್ಪುಟ್ ವಿಲ್ ಡ್ರೈವ್ ದ ಲೋಡ್ ಇನ್ಪುಟ್. ಸೊ ಡ್ರೈವರ್ ಔಟ್ಪುಟ್ನಲ್ಲಿ ಬರುವಂತಹ ವೋಲ್ಟೇಜ್ ಮತ್ತು ಕರೆಂಟ್ ದಟ್ ಶುಡ್ ಮ್ಯಾಚ್ ದಿ ಲೋಡ್ ಇನ್ಪುಟ್ ಆ್ಯಂಡ್ ಕರೆಂಟ್.
Okay, so that point we have to remember. And the driver and the load circuit may require different power supplies. In such cases, the output of both the circuit must swing between its specified voltage ranges. ಡ್ರೈವರ್ಗೆ ಒಂದು ವೋಲ್ಟೇಜ್ ಬೇಕಾಗುತ್ತೆ, ಲೋಡ್ಗೆ ಒಂದು ವೋಲ್ಟೇಜ್ ಬೇಕಾಗುತ್ತೆ. ಸೊ ಇದನ್ನು ಎರಡೂ ಕೂಡ ಕರೆಕ್ಟಾಗಿ ನಾವು ಮ್ಯಾಚ್ ಮಾಡಬೇಕು. ಡ್ರೈವರ್ಗೆ ಎಷ್ಟು ವೋಲ್ಟೇಜ್ ಬೇಕೋ ಅಷ್ಟು ಕೊಡಬೇಕು, ಲೋಡ್ಗೆ ಎಷ್ಟು ವೋಲ್ಟೇಜ್ ಬೇಕೋ ಅದನ್ನಷ್ಟು ಕೊಡಬೇಕು. ಸೊ ಈ ಎರಡೂ ಪಾಯಿಂಟ್ನ ಇಂಟರ್ಫೇಸ್ ಮಾಡಬೇಕಾದ್ರೆ ನೆನಪಲ್ಲಿ ಇಟ್ಕೋಬೇಕು. ಏನು ನೆನಪಲ್ಲಿ ಇಟ್ಕೊಳ್ಬೇಕು? ಫಸ್ಟು ಡ್ರೈವರ್ ಔಟ್ಪುಟ್ಟಲ್ಲಿರುವಂಥ ವೋಲ್ಟೇಜ್ ಮತ್ತು ಕರೆಂಟು ಲೋಡ್ ಇನ್ಪುಟ್ ಮತ್ತು ವೋಲ್ಟೇಜ್ ಕರೆಂಟ್ ಜೊತೆ ಮ್ಯಾಚ್ ಆಗಬೇಕು. ಮತ್ತು ಎರಡಕ್ಕೂ ಕೂಡ ಡಿಫ್ರೆಂಟ್ ವೋಲ್ಟೇಜಸ್ ಬೇಕಾಗುತ್ತೆ. ಡ್ರೈವರ್ ಮತ್ತು ಲೋಡ್ಗೆ ಎರಡಕ್ಕೂ ಕೂಡ ಕರೆಕ್ಟಾಗಿ ಕೊಡಬೇಕಾಗತ್ತೆ. ಸ್ಪೆಸಿಫೈಡ್ ವೋಲ್ಟೇಜ್ ರೇಂಜಸ್ ಏನಿದೆ ದಟ್ ಶುಡ್ ಬಿ ಗಿವನ್ ಪ್ರಾಪರ್ಲಿ ಫಾರ್ ಬೋತ್ ಡ್ರೈವರ್ ಆಸ್ ವೆಲ್ ಆಸ್ ದಿ ಲೋಡ್. ಓಕೆ, ಸೊ ದಿಸ್ ಇಸ್ ಇಂಟರ್ಫೇಸಿಂಗ್. ಸೊ ಇಂಟರ್ಫೇಸಿಂಗ್ ಅಂತ ಹೇಳಿದ್ರೆ ಕನೆಕ್ಟಿಂಗ್ ದ ಔಟ್ಪುಟ್ ಆಫ್ ಒನ್ ಸರ್ಕ್ಯೂಟ್ ಟು ದಿ ಇನ್ಪುಟ್ ಆಫ್ ದಿ ಅನದರ್ ಸರ್ಕ್ಯೂಟ್. ಸೊ ದೀಸ್ ಟೂ ಸರ್ಕ್ಯೂಟ್ಸ್, ಯಾವ ಎರಡು ಸರ್ಕ್ಯೂಟ್ ಕನೆಕ್ಟ್ ಮಾಡ್ತೀವಿ ಎರಡಕ್ಕೂ ಕೂಡ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಓಕೆ, ಸೊ ಯಾವುದು ಡ್ರೈವ್ ಮಾಡುತ್ತೆ ಅನದರ್ಸ್ ಬೇರೆ ಸರ್ಕ್ಯೂಟ್ನ ಅದನ್ನು ಡ್ರೈವರ್ ಅಂತ ಕರಿತೀವಿ. ವಿಚ್ ಈಸ್ ಡ್ರಿವನ್ ಬೈ ದ ಅದರ್ ಸರ್ಕ್ಯೂಟ್ ದಟ್ ಈಸ್ ಕಾಲ್ಡ್ ಆಸ್ ಲೋಡ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಾವು CMOS ಮತ್ತು TTL ಇಂಟರ್ಫೇಸಿಂಗ್ನ ನೋಡ್ಬೋದು. CMOS ಮತ್ತು TTL ಇಂಟರ್ಫೇಸಿಂಗ್, ಇನ್ ದಿಸ್ ವಿ ಹ್ಯಾವ್ ಟೂ ಟೈಪ್ಸ್, ಟೂ ಪಾಸಿಬಿಲಿಟೀಸ್ ಆರ್ ದೇರ್ ಹೌ ವಿ ಕ್ಯಾನ್ ಇಂಟರ್ಫೇಸ್. ಅಂದರೆ TTLನ CMOSಗಾದರೂ ಕನೆಕ್ಟ್ ಮಾಡ್ಬೋದು ಅಥವಾ CMOSನ TTLಗೆ. ದಟ್ ಮೀನ್ಸ್ ಇಲ್ಲಿ ಎರಡು ಪಾಸಿಬಿಲಿಟೀಸ್ ಇದೆ. TTL ಡ್ರೈವಿಂಗ್ CMOS ಅಂದರೆ TTL ಡ್ರೈವರ್, CMOS ಲೋಡ್. ಓಕೆ, ಸೊ ಇಲ್ಲೂ ಕೂಡ ಟೂ ಪಾಸಿಬಿಲಿಟೀಸ್ ಇದೆ. TTL ಯಾವ ರೀತಿ CMOSನ ಡ್ರೈವ್ ಮಾಡುತ್ತೆ ಅಂತ ಹೇಳಿ. ಸೊ ನಾವು CMOS ಅಂತ ಹೇಳಿದಾಗ ಎರಡು ಪಾಯಿಂಟ್ ನೆನಪಿಟ್ಕೊಳ್ಬೇಕು. ದಟ್ ಈಸ್ ಹಿಯರ್ ದೇರ್ ಆರ್ ಟೂ ಡಿವೈಸಸ್. ಒನ್ ಈಸ್ ಲೋ ಆರ್ ದಿ ಮಾಡ್ರೇಟ್ ವೋಲ್ಟೇಜಸ್, ಅಂದರೆ +5 ವೋಲ್ಟ್ VDD +5 ವೋಲ್ಟ್ ಅಲ್ಲಿ ಆಪರೇಟ್ ಆಗುತ್ತೆ CMOS. ಇನ್ನೊಂದು ಕೇಸು, ದಿ ಅನದರ್ ಕೇಸಸ್ ಇಟ್ ವಿಲ್ ಬಿ ಆಪರೇಟಿಂಗ್ ವಿತ್ +10 to +15 ವೋಲ್ಟ್. Okay, so these two are the cases. One is with +10 to +15 volt and another one is with +5 volt it is going to operate. So these two are the possibilities. Okay, CMOS ಅಂತ ಹೇಳಿದಾಗ ಎರಡು ಪಾಯಿಂಟ್ ನೆನಪಿಟ್ಕೋಬೇಕು. There are two devices possible. One is with +5 volt and another one is with +10 to +15 volt. That is one with the lower or the moderate voltage and another with a ಹೈಯರ್ ವೋಲ್ಟೇಜ್. ಲೋವರ್ ಆರ್ ಮಾಡ್ರೇಟ್ ವೋಲ್ಟೇಜ್ ಅಂತ ಹೇಳಿದ್ರೆ CMOSನ ಯೂಸಿಂಗ್ +5 ವೋಲ್ಟ್ ಕೂಡ ಡ್ರೈವ್ ಮಾಡ್ಬೋದು. ಯೂಸಿಂಗ್ ಹೈಯರ್ ವೋಲ್ಟೇಜ್ CMOSನ ಯೂಸಿಂಗ್ 10 ವೋಲ್ಟ್ ಆರ್ ಯೂಸಿಂಗ್ 15 ವೋಲ್ಟ್. ಬಿಟ್ವೀನ್ 10 to 15 volts we are going to drive the higher voltage CMOS. ಸೊ ಇಲ್ಲಿ TTL ಡ್ರೈವಿಂಗ್ CMOS means TTL is a driver, CMOS is a load. ಅಂದರೆ TTL ಔಟ್ಪುಟ್ನ CMOS ಇನ್ಪುಟ್ಗೆ ಕನೆಕ್ಟ್ ಮಾಡ್ತೀವಿ. ಓಕೆ, TTL ಡ್ರೈವಿಂಗ್ CMOS. ಇನ್ನೊಂದು ಕೇಸು TTL ಡ್ರೈವಿಂಗ್ ಹೈ ವೋಲ್ಟೇಜ್ CMOS. ಇದು ಲೋ ವೋಲ್ಟೇಜ್ ಅಂದರೆ +5 ವೋಲ್ಟ್ನ ಡ್ರೈವ್ ಮಾಡುವಂಥದ್ದು. ಇನ್ನೊಂದು TTL ಡ್ರೈವಿಂಗ್ ಹೈ ವೋಲ್ಟೇಜ್ CMOS ಅಂದರೆ ಬಿಟ್ವೀನ್ 10 to 15 ವೋಲ್ಟ್ ಏನಿರುತ್ತೆ ಆ CMOSನ ಡ್ರೈವ್ ಮಾಡುವಂಥದ್ದು. ಓಕೆ, ಸೊ ದಿಸ್ ಇಸ್ ಒನ್ ಕೇಸ್ ಹೌ ಟು ಇಂಟರ್ಫೇಸ್ TTL ವಿತ್ CMOS ಅನ್ನೋದು. ಇನ್ನೊಂದು CMOS ಡ್ರೈವಿಂಗ್ TTL, that is CMOS is a driver, TTL is a load. CMOS is a driver and TTL is a load. So here next is high voltage CMOS driving TTL. ಇಲ್ಲಿ +5 ವೋಲ್ಟ್ ಅಂದರೆ ಲೋ ಅಥವಾ ಮಾಡ್ರೇಟ್ ವೋಲ್ಟೇಜ್ CMOS ಡ್ರೈವ್ ಮಾಡೋವಂಥದ್ದು TTLನ. ಇಲ್ಲಿ ಹೈ ವೋಲ್ಟೇಜ್ ದಟ್ ಈಸ್ 10 to 15 ವೋಲ್ಟೇಜ್ ಏನು ಬರುತ್ತೆ CMOS ಅದು ಡ್ರೈವ್ ಮಾಡೋವಂಥದ್ದು TTLನ. ಓಕೆ, ಸೊ ದೀಸ್ ಟೂ ಇಂಟರ್ಫೇಸಿಂಗ್ಸ್ ಆರ್ ಪಾಸಿಬಲ್. ದೀಸ್ ಆರ್ ದ ಟೂ ಪಾಸಿಬಿಲಿಟೀಸ್ ಹೌ ವಿ ಕ್ಯಾನ್ ಇಂಟರ್ಫೇಸ್ CMOS ಟು TTL ಅಥವಾ TTL ಟು CMOS. ಓಕೆ, ಇಲ್ಲಿ ಎರಡು ಪಾಯಿಂಟ್ನ ನೆನ್ಪಿಟ್ಕೋಬೇಕು. CMOS ಅಂದ ತಕ್ಷಣ ಟೂ ಡಿವೈಸಸ್ ಆರ್ ಪಾಸಿಬಲ್. ಒನ್ ಡಿವೈಸ್ ವಿತ್ ದ ಲೋ ಆರ್ ದಿ ಮಾಡ್ರೇಟ್ ವೋಲ್ಟೇಜ್. ಸೊ ಲೋ ಆರ್ ಮಾಡ್ರೇಟ್ ವೋಲ್ಟೇಜ್ ಅಂದಾಗ VDD ಎಷ್ಟಿರುತ್ತೆ? +5 ವೋಲ್ಟ್ ಇರುತ್ತೆ. ಅನದರ್ ಡಿವೈಸ್ ವಿತ್ ಅ ಹೈಯರ್ ವೋಲ್ಟೇಜ್ ದಟ್ ಈಸ್ ಬಿಟ್ವೀನ್ 10 ವೋಲ್ಟ್ ಟು +15 ವೋಲ್ಟ್ VDD ಇರುತ್ತೆ. ಸೊ ಟೂ ಇಂಟರ್ಫೇಸಿಂಗ್ಸ್ ಆರ್ ಪಾಸಿಬಲ್. ಟೂ ಕೇಸಸ್. ಒನ್ ಇಸ್ TTL ಡ್ರೈವಿಂಗ್ CMOS ಅಂದರೆ TTL ಡ್ರೈವರ್, CMOS ಲೋಡ್. ಓಕೆ, ಸೊ ಇಲ್ಲೂ ಕೂಡ ಒಂದು ಲೋ ವೋಲ್ಟೇಜ್ ಡಿವೈಸ್ನ ಡ್ರೈವ್ ಮಾಡುತ್ತೆ TTL, ಇನ್ನೊಂದು ಹೈ ವೋಲ್ಟೇಜ್ CMOS ಡಿವೈಸ್ನ ಡ್ರೈವ್ ಮಾಡುತ್ತೆ. ಸೊ ನೆಕ್ಸ್ಟ್ CMOS ಡ್ರೈವಿಂಗ್ TTL. ಸೊ ಇಲ್ಲಿ ಲೋ ವೋಲ್ಟೇಜ್ CMOS
ಲೋ ವೋಲ್ಟೇಜ್ ಡಿವೈಸ್ CMOS TTLನ ಡ್ರೈವ್ ಮಾಡುತ್ತೆ, ಹೈ ವೋಲ್ಟೇಜ್ CMOS TTLನ ಡ್ರೈವ್ ಮಾಡುತ್ತೆ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಇಂಟರ್ಫೇಸ್ CMOS ಆ್ಯಂಡ್ TTL with or TTL and CMOS. These two possibilities are present. So next, TTL ಯಾವ ರೀತಿ CMOSನ ಡ್ರೈವ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ TTL to CMOS ಅಂದರೆ ಹಿಯರ್ TTL to CMOS interface means TTL is a driver, CMOS is a ಲೋಡ್. ಏನು ಡ್ರೈವರ್ ಲೋಡ್ ಅಂದರೆ TTL ಔಟ್ಪುಟ್ನ CMOS ಇನ್ಪುಟ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಹಿಯರ್ ಇನ್ ದಿಸ್ ಕೇಸ್ ಒಂದು ಟೇಬಲ್ ನೋಡಬೇಕಾಗುತ್ತೆ, ಕರೆಂಟ್ ಕಂಪ್ಯಾರಿಸನ್ಸ್ ಮತ್ತು ವೋಲ್ಟೇಜ್ ಕಂಪ್ಯಾರಿಸನ್ಸ್. ಸೊ ಇಲ್ಲಿ ನೀವು ಪ್ಯಾರಾಮೀಟರ್ಸ್ ಓದಿರ್ತೀರ, VOL, VOH, VIL, VIH, IOL, IIH, ದೆನ್ IIL ಆ್ಯಂಡ್ IIH ಇದನ್ನೆಲ್ಲ ನೋಡಿರ್ತೀರಲ್ವ. ವೋಲ್ಟೇಜ್ ಮತ್ತು ಕರೆಂಟ್ ಪ್ಯಾರಾಮೀಟರ್ಸ್ ಡೆಫಿನಿಷನ್ಸ್ ಕೂಡ ಲಾಸ್ಟ್ ಕ್ಲಾಸಲ್ಲಿ ನೋಡಿರ್ತೀರ ನೀವು. ಸೊ ದಿಸ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಪ್ಯಾರಾಮೀಟರ್ಸ್, ಮ್ಯಾಕ್ಸಿಮಮ್ ವೋಲ್ಟೇಜ್, ಮಿನಿಮಮ್ ಹೈ ವೋಲ್ಟೇಜ್, ಆಲ್ ದೀಸ್ ಥಿಂಗ್ಸ್. ಸೊ ಈ ವೋಲ್ಟೇಜ್ ಮತ್ತು ಕರೆಂಟ್ ಕಂಪ್ಯಾರಿಸನ್ಸ್ನ ನೋಡಬೇಕಾಗುತ್ತೆ. ಸೊ ಲೆಟ್ಸ್ ಮೂವ್ ಇನ್ ಟು ದಿಸ್ ಸ್ಲೈಡ್. ಸೊ ಇಲ್ಲಿ ನೋಡ್ಬೋದು ನೀವು CMOS ಮತ್ತು TTL. ಸೊ ಇಲ್ಲಿ TTL is a driver and CMOS is a load. So TTL driver ಆಗಿರೋದ್ರಿಂದ here TTL is a driver, CMOS is a load. So here TTL is a driver and CMOS is a load. ಸೊ ಹಿಯರ್ TTL ಡ್ರೈವರ್ ಆಗಿರೋದ್ರಿಂದ ಇದರಲ್ಲಿ ಬರುವಂಥ ಔಟ್ಪುಟ್ ವೋಲ್ಟೇಜ್ ಅಥವಾ ಔಟ್ಪುಟ್ ಕರೆಂಟ್ನ ನೋಡಬೇಕು. CMOSನಲ್ಲಿ ವಿ ಹ್ಯಾವ್ ಟು ಸೀವ್ ದ ಇನ್ಪುಟ್ ವೋಲ್ಟೇಜ್ ಆ್ಯಂಡ್ ದಿ ಇನ್ಪುಟ್ ಕರೆಂಟ್. ಬಿಕಾಸ್ TTL ಡ್ರೈವರ್ ಆಗಿರೋದ್ರಿಂದ ಅದರಲ್ಲಿ ಬರೋ ಔಟ್ಪುಟ್ ವೋಲ್ಟೇಜ್ ಅಥವಾ ಔಟ್ಪುಟ್ ಕರೆಂಟ್ನ ಇನ್ಪುಟ್ ಆಗಿ ಕೊಡ್ತೀವಿ ನಾವು CMOSಗೆ. ಸೊ ಇಲ್ಲಿ 4000B, 74 HC ಆ್ಯಂಡ್ HCT, ದಟ್ ಈಸ್ 74,000B. ದಿಸ್ ಈಸ್ ಆಲ್ಸೋ CMOS ಫ್ಯಾಮಿಲಿ. 74 HC, ದಟ್ ಈಸ್ ಅನ್ high voltage CMOS and high voltage CMOS with the TTL compatible. Okay, and here TTL allu kuda 74 and 74 LS, that is a lower Schottky, 74 AS, that is an advanced Schottky TTL. Okay, so here ee riti families ide, idralli 2 family kottidare, idralli 3 families na kottidare. So illi let me take this 74 HC HCT ಮತ್ತೆ 74 LS ನ ತಗೋತಾ ಇದ್ದೀನಿ. ಸೊ TTL is a driver and CMOS is a load. ಸೊ ಹಿಯರ್ TTL ಡ್ರೈವರ್ ಆಗಿರೋದ್ರಿಂದ ನಾನು ಏನು ಕನ್ಸಿಡರ್ ಮಾಡಬೇಕು, ಔಟ್ಪುಟ್ ಪ್ಯಾರಾಮೀಟರ್ಸ್ನ ಕನ್ಸಿಡರ್ ಮಾಡಬೇಕು. ಸೊ ಹಿಯರ್ CMOS ಲೋಡ್ ಆಗಿರೋದ್ರಿಂದ ಐ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ದಿ ಇನ್ಪುಟ್ ಪ್ಯಾರಾಮೀಟರ್ಸ್. ಸೊ ಇಲ್ಲಿ ಔಟ್ಪುಟ್ ಪ್ಯಾರಾಮೀಟರ್ಸ್ ಅಂದರೆ ಯಾವುದು, IOH ಮತ್ತು IOL. IOH and IOL of TTL have to consider, and IIH and IIL of CMOS I have to consider. So IOH ಅಂತ ಹೇಳಿದಾಗ 0.4 milliampere, 0.4 milliampere, that is output high stateನಲ್ಲಿ ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ ಕರೆಂಟು 0.4 milliampere. ಇದು 1 microampere. ಮೈಕ್ರೋ ಇಸ್ ಲೆಸರ್ ದನ್ ಮಿಲಿ ಅಲ್ವಾ. ಸೊ ಇಟ್ 0.4 milliampere, ಇಟ್ಸ್ ಕಂಪ್ಯಾಟಿಬಲ್ ವಿತ್ 1 microampere. ನೆಕ್ಸ್ಟು ಇಲ್ಲಿ 8 milliampere output low, that is a maximum current, that is 8 milliampere here. Here it is 1 microampere. Once again, micro is lesser than milli. Even this is compatible. Iradu kuda compatible. Illi current compatible. That is IOH of TTL is compatible with IIH of CMOS, and IOL of TTL is compatible with IIH of CMOS. ಹೌದಲ್ಲ, ಇಲ್ಲಿ IOH and IOL ನೋಡ್ಬೋದು. 0.4 milliampere ಮತ್ತು 8 milliampere of TTL ಔಟ್ಪುಟ್ ಕರೆಂಟು. ಇಲ್ಲಿ CMOS ಇನ್ಪುಟ್ ಕರೆಂಟ್ ಎಷ್ಟು ಬೇಕು ನಮಗೆ, 1 microamps ಎರಡು ಕೂಡ. ಸೊ ಬೋತ್ ಆರ್ ಕಂಪ್ಯಾಟಿಬಲ್. ಇಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ, ಕರೆಂಟ್ದು ಏನೇ ಪ್ರಾಬ್ಲಮ್ ಇಲ್ಲ ಇಲ್ಲಿ. ನೆಕ್ಸ್ಟು ವೋಲ್ಟೇಜ್ ಲೆವೆಲ್ಸ್ನ ನೋಡೋಣ. ವೋಲ್ಟೇಜ್ ಲೆವೆಲ್ಸಲ್ಲಿ ಹಿಯರ್ ಒನ್ಸ್ ಅಗೇನ್ ಐ ಹ್ಯಾವ್ ಟು ಕನ್ವರ್ಟ್ ಔಟ್ಪುಟ್ ವೋಲ್ಟೇಜ್ VOH ಮತ್ತು VOL ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದೆನ್ ಫಾರ್ CMOS ಇನ್ಪುಟ್ ವೋಲ್ಟೇಜ್, ದಟ್ ಈಸ್ VIH and VIL I am considering 3.85 volt and 1.35 volt. ಸೊ ಇಲ್ಲಿ ನೋಡೋಣ, ಇಲ್ಲಿ ನಮಗೆ ಎಷ್ಟಿದೆ, 2.75 volt. 2.7 volt is the
ಔಟ್ಪುಟ್ ವೋಲ್ಟೇಜ್ ವಾಟ್ ಐ ಆಮ್ ಗೆಟಿಂಗ್ ಫ್ರಮ್ ದ TTL. ಬಟ್ ನನಗೆ ಬೇಕಾಗಿರೋದೆಷ್ಟು 3.85 ವೋಲ್ಟ್. ಸೊ ನಾವು ದಿಸ್ ಈಸ್ ನಾಟ್ ಕಂಪ್ಯಾಟಿಬಲ್ ಅಲ್ವಾ. ಇನ್ಪುಟ್ ವೋಲ್ಟೇಜ್ ಆಫ್ CMOS ಇಸ್ ಗ್ರೇಟರ್ ದ್ಯಾನ್ ಔಟ್ಪುಟ್ ವೋಲ್ಟೇಜ್ ಆಫ್ TTL. Okay, input voltage of CMOS is greater than output voltage of TTL. This is not compatible. Here also 0.5 volt and here it is 1.35 volt. Okay, so here also input high agli ಅಥವಾ input low agli voltage ಎರಡೂ ಕೂಡ compatible ಇಲ್ಲ. So current compatible ಇದೆ. ಕರೆಂಟ್ ಓಕೆ 0.4 milliamps 8 milliamps ಇದರಲ್ಲಿ ಇನ್ನೂ ಕಡಿಮೆ ಇದೆ 1 microamps. ಓಕೆ, ಸೊ TTL ಔಟ್ಪುಟ್ ಕರೆಂಟ್ ಏನು ಬರ್ತಾ ಇದೆ ಅದು ಸಾಕಾಗ್ತಾ ಇದೆ CMOS ಇನ್ಪುಟ್ಗೆ. ಬಟ್ ಇಲ್ಲಿ TTL ಔಟ್ಪುಟ್ ವೋಲ್ಟೇಜ್ ಏನು ಬರ್ತಾ ಇದೆ ಅದು CMOS ಇನ್ಪುಟ್ಗೆ ಸಾಕಾಗಲ್ಲ. ಸೊ ಇವಾಗ ಏನು ಮಾಡಬೇಕು, ಇವಾಗ ಇಂಟರ್ಫೇಸ್ ಮಾಡಬೇಕಂತ ಹೇಳಿದ್ರೆ ಎರಡರ ಮಧ್ಯೆ ನಾವು now in TTL to CMOS interface the current compatibility is always there. ಈಗ ತಾನೇ ಟೇಬಲ್ ನೋಡಿದ್ವಿ ಕರೆಂಟ್ ಕಂಪ್ಯಾಟಿಬಿಲಿಟಿ ಇದೆ, ಬಟ್ ವೋಲ್ಟೇಜ್ ಲೆವೆಲ್ ಕಂಪ್ಯಾಟಿಬಿಲಿಟಿ ಇನ್ ದ ಟೂ ಸ್ಟೇಟ್ಸ್ ಇಸ್ ಅ ಪ್ರಾಬ್ಲಮ್. ಎರಡೂ ಕಡೆ ವೋಲ್ಟೇಜ್ ಕಂಪ್ಯಾಟಿಬಲ್ ಇಲ್ಲ, ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜು ಮ್ಯಾಚ್ ಆಗ್ತಾ ಇಲ್ಲ. ಸೊ ಹಿಯರ್ ದ TTL is the driver circuit, CMOS is the load circuit. The two circuits are from different families with the different electrical characteristics. We must check that driving device can meet the current and the voltage requirements of the load device. Okay, so here in the next slide ಯಾವ ರೀತಿ ಯೂಸ್ ಮಾಡ್ಬೋದು TTLನ ಯೂಸಿಂಗ್ TTLನ ವೋಲ್ಟೇಜ್ ಯಾವ ರೀತಿ ಕಂಪ್ಯಾಟಿಬಲ್ ಮಾಡ್ಬೋದು. ಕರೆಂಟ್ ಮೊದಲೇ ಕಂಪ್ಯಾಟಿಬಲ್ ಇದೆ, ವೋಲ್ಟೇಜ್ ಯಾವ ರೀತಿ ಕಂಪ್ಯಾಟಿಬಲ್, ವೋಲ್ಟೇಜ್ನ ಯಾವ ರೀತಿ ಪುಲ್ ಅಪ್ ಮಾಡ್ಬೋದು ಹಿಯರ್. ಸೊ ದ TTL ಡ್ರೈವಿಂಗ್ ದ CMOS ಯೂಸಿಂಗ್ ದ ಪುಲ್ ಅಪ್ ರೆಸಿಸ್ಟರ್. TTL ಮತ್ತು CMOS ಮಧ್ಯೆ ಪುಲ್ ಅಪ್ ರೆಸಿಸ್ಟರ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ವೋಲ್ಟೇಜು ಹೈ ಆಗುತ್ತೆ. ಸೊ ನಮಗಿಲ್ಲಿ ಏನು ಬರ್ತಾ ಇದೆ ವೋಲ್ಟೇಜು ಹಿಯರ್ ಇನ್ ದಿಸ್ ವಾಟ್ ವಿ ಕ್ಯಾನ್ ಸಿ ದಟ್ ಈಸ್ 2.7 ಅಥವಾ 0.5 ವೋಲ್ಟ್ ಬರ್ತಾ ಇದೆ. ಬಟ್ ನಮಗಿಲ್ಲಿ 3.5 ವೋಲ್ಟ್ಸ್ ಬೇಕು. ಇಲ್ಲಿ CMOS ಹತ್ರ 3.5 ವೋಲ್ಟ್ಸ್ ಬೇಕಾಗುತ್ತೆ. ಸೊ ಹಿಯರ್ ಐ ನೀಡ್ 3.5 ವೋಲ್ಟ್ಸ್. ಓಕೆ, ಬಟ್ ಹಿಯರ್ ಐ ಆಮ್ ಗೆಟಿಂಗ್ ಓನ್ಲಿ 2.7 ವೋಲ್ಟ್ಸ್. ಓಕೆ, ಸೊ ಇಲ್ಲಿ ನಾನು ಪುಲ್ ಅಪ್ ರೆಸಿಸ್ಟರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಬಿಟ್ವೀನ್ TTL ಆ್ಯಂಡ್ CMOS ಐ ಆಮ್ ಯೂಸಿಂಗ್ ಅ ಪುಲ್ ಅಪ್ ರೆಸಿಸ್ಟರ್. ಓಕೆ, ಐ ಆಮ್ ಯೂಸಿಂಗ್ ಅ ಪುಲ್ ಅಪ್ ರೆಸಿಸ್ಟರ್ ಇನ್ ಬಿಟ್ವೀನ್ TTL ಆ್ಯಂಡ್ CMOS. ಸೊ ದ ಔಟ್ಪುಟ್ ಕರೆಂಟ್ ಆಫ್ TTL is okay to drive the CMOS device, but output voltage profile does not fit the CMOS input voltage profile. So here I am using a pull up resistor to interface the TTL and the CMOS device. ಎರಡರ ಮಧ್ಯೆ ಪುಲ್ ಅಪ್ ರೆಸಿಸ್ಟರ್ನ ಯೂಸ್ ಮಾಡ್ತೀವಿ. ಪುಲ್ ಅಪ್ ರೆಸಿಸ್ಟರ್ 10 kilo ohm ಯೂಸ್ ಮಾಡ್ತಾ ಇದ್ದೀನಿ. ಬಿಟ್ವೀನ್ ದಟ್ ಐ ಆಮ್ ಗಿವಿಂಗ್ ಅ +5 ವೋಲ್ಟ್. ಸೊ ಇಲ್ಲೇನಾಗುತ್ತೆ 4.5 ವೋಲ್ಟ್ ಟು 5 ವೋಲ್ಟ್ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಓಕೆ, 5 ವೋಲ್ಟಿಂದ 4.5 ವೋಲ್ಟ್ವರೆಗೂ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಅಂದರೆ ಇಲ್ಲಿಗೆ ನಮಗೆ ಅರೌಂಡ್ 4.5 ಟು 5 ವೋಲ್ಟ್ ವೋಲ್ಟೇಜ್ ಹೋಗುತ್ತೆ. ಬಟ್ ಇಲ್ಲಿ ಬೇಕಾಗಿರೋದು 3.5 ವೋಲ್ಟ್ ಅಷ್ಟೇ CMOSಗೆ ಅರೌಂಡ್. ಓಕೆ, ಸೊ ಸಾಕಾಗುತ್ತೆ ಈಗ ವೋಲ್ಟೇಜು CMOSಗೆ ಡ್ರೈವ್ ಮಾಡೋದಕ್ಕೆ. ಓಕೆ, ಸೊ ನಾವು ದ TTL ಕ್ಯಾನ್ ಡ್ರೈವ್ CMOS. ಓಕೆ, ಸೊ TTL ಡೈರೆಕ್ಟಾಗಿ ಡ್ರೈವ್ ಮಾಡೋದಕ್ಕಾಗಲ್ಲ CMOSಗೆ, ಬಿಕಾಸ್ ಕರೆಂಟ್ ಕಂಪ್ಯಾಟಿಬಿಲಿಟಿ ಇದೆ ಬಟ್ ವೋಲ್ಟೇಜ್ ಕಂಪ್ಯಾಟಿಬಿಲಿಟಿ ಇಲ್ಲ. ವೋಲ್ಟೇಜ್ ಏನು ಕೊಡ್ತಾ ಇದೆ TTL ಔಟ್ಪುಟ್ಟು ದಟ್ ಈಸ್ ಆಫ್ ವೆರಿ ಲೋ. ಸೊ ಓನ್ಲಿ ವಿ ಆರ್ ಯೂಸಿಂಗ್ ಅ ಪುಲ್ ಅಪ್ ರೆಸಿಸ್ಟರ್ ಇನ್ ಬಿಟ್ವೀನ್ TTL ಆ್ಯಂಡ್ CMOS. ದ ಪುಲ್ ಅಪ್ ರೆಸಿಸ್ಟರ್ ಇಟ್ ಈಸ್ ಆಫ್ 10 kilo ohm ಯೂಸ್ ಮಾಡೋದ್ರಿಂದ ಇಲ್ಲಿ 4.5 to 5 ವೋಲ್ಟ್ ವೋಲ್ಟೇಜ್ ಡ್ರಾಪ್ ಆಗುತ್ತೆ, ವಿಚ್ ಇಸ್ ಸಫಿಷಿಯೆಂಟ್ ಫಾರ್ ದ CMOS ಟು ಆಪರೇಟ್. ಓಕೆ, so this is how we are going to drive the TTL, so we are going to drive the CMOS using a TTL that is using a pull up resistor. Okay, TTL ಯಾವ ರೀತಿ CMOSನ ಡ್ರೈವ್ ಮಾಡುತ್ತೆ ಯೂಸಿಂಗ್ ಪುಲ್ ಅಪ್ ರೆಸಿಸ್ಟರ್. ಯಾಕೆ ಬೇಕು ಪುಲ್ ಅಪ್ ರೆಸಿಸ್ಟರ್? ಬಿಕಾಸ್ ಯಾಕಂತ ಹೇಳಿದ್ರೆ ಎರಡರ ಮಧ್ಯೆ ವೋಲ್ಟೇಜ್ ಕಂಪ್ಯಾಟಿಬಿಲಿಟಿ ಇಲ್ಲ. ವೋಲ್ಟೇಜ್ ಬಹಳಷ್ಟು ಕಡಿಮೆ ಕೊಡುತ್ತೆ TTL, ಬಟ್ ನಮ್ಮ CMOSಗೆ ಜಾಸ್ತಿ ವೋಲ್ಟೇಜ್ ಬೇಕು. ಸೊ ಅದನ್ನು ಯಾವ್ದು ಕೊಡುತ್ತೆ? ಪುಲ್ ಅಪ್ ರೆಸಿಸ್ಟರ್ ನಮಗೆ ಕೊಡುತ್ತೆ. ಅಲ್ಲಿ ಪುಲ್ ಅಪ್ ರೆಸಿಸ್ಟರ್ನ ಕನೆಕ್ಟ್ ಮಾಡೋದ್ರಿಂದ ನಮಗೆ ವೋಲ್ಟೇಜು ಹೈ ಆಗುತ್ತೆ, ಅಲ್ಲಿ ಡ್ರಾಪ್ ಆಗುತ್ತೆ. ಇಲ್ಲಿ 5 ವೋಲ್ಟ್ ಇರೋದು 4.5 to 5 ವೋಲ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡ್ರೈವ್ TTL ಯೂಸಿಂಗ್ CMOS. ಸೊ ಇದು ಒನ್ ವೇ. ಸೊ ಎರಡು ನೋಡಿದ್ವಿ ಅಲ್ವಾ, TTL CMOSನ ಡ್ರೈವ್ ಮಾಡುತ್ತೆ. ಇನ್ನೊಂದು TTL ಹೈ ವೋಲ್ಟೇಜ್ CMOS ಅಂತ ಹೇಳಿದ್ರೆ ದಟ್ ಈಸ್ 10 ವೋಲ್ಟ್ ಟು 15 ವೋಲ್ಟ್. ಇಲ್ಲಿ ನಮ್ಮ CMOSಗೆ ಬೇಕಾಗಿರೋದು 5 ವೋಲ್ಟ್ ಅಷ್ಟೇ. ಸೊ ಹಿಯರ್ TTL ಈಸ್ ಡ್ರೈವಿಂಗ್ ಅ ಡಿವೈಸ್, ಲೋ ವೋಲ್ಟೇಜ್ CMOS ಡಿವೈಸ್.
ಓಕೆ, TTL is driving a low voltage or a moderate voltage CMOS device. ಈಗ TTL ಹೈ ವೋಲ್ಟೇಜ್ ಡಿವೈಸ್ನ ಯಾವ ರೀತಿ ಡ್ರೈವ್ ಮಾಡುತ್ತೆ? ಬಿಕಾಸ್ TTL ಅಲ್ಲಿ ಬರೋದೇ 2.75 ವೋಲ್ಟ್ಸ್ ಅಷ್ಟೇ ಮ್ಯಾಕ್ಸಿಮಮ್ ಬರೋಕ್ಕಾಗೋದು. ಬಟ್ ನಮಗಿಲ್ಲಿ ಹೈ ವೋಲ್ಟೇಜ್ CMOS ತಗೊಂಡಾಗ ವಿ ನೀಡ್ 10 to 15 ವೋಲ್ಟ್ಸ್ ಬೇಕಾಗುತ್ತೆ. 10 to 15 ವೋಲ್ಟ್ಸ್ ಬೇಕಾಗುತ್ತೆ CMOS ಆಪ್ರೇಟ್ ಆಗೋದಕ್ಕೆ. 10 to 15 ವೋಲ್ಟ್ಸ್ ಬೇಕು. ಈಗ ಯಾವ ರೀತಿ ಡ್ರೈವ್ ಮಾಡುತ್ತೆ CMOS TTL? ಸೊ ಇಲ್ಲೇನು ಯೂಸ್ ಮಾಡ್ತೀವಿ, ಒಂದು ಓಪನ್ ಕಲೆಕ್ಟರ್ ಔಟ್ಪುಟ್, ದಟ್ ಈಸ್ ಅ ಓಪನ್ ಕಲೆಕ್ಟರ್ TTL ಔಟ್ಪುಟ್ ವಿ ಆರ್ ಗೋಯಿಂಗ್ ಟು ಕನೆಕ್ಟ್. ಒಂದು ಬಫರ್ನ ಕನೆಕ್ಟ್ ಮಾಡ್ತೀವಿ. ಯಾವುದ್ರ ಮಧ್ಯೆ? TTL ಮತ್ತು CMOS ಮಧ್ಯೆ ಒಂದು ಬಫರ್, ಓಪನ್ ಕಲೆಕ್ಟರ್ ಔಟ್ಪುಟ್, ಬಫರ್ ಔಟ್ಪುಟ್ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ಬಿಟ್ವೀನ್ ದ TTL ಆ್ಯಂಡ್ CMOS. ಇಲ್ಲಿ ನೋಡಿ, TTLಗೆ 5 ವೋಲ್ಟ್ ಬೇಕಾಗುತ್ತೆ, ಬಟ್ CMOS ಇಟ್ ಈಸ್ ಕನೆಕ್ಟೆಡ್ ಟು 10 ವೋಲ್ಟ್. 10 ವೋಲ್ಟಲ್ಲಿ ಆಪ್ರೇಟ್ ಆಗ್ತಾ ಇದೆ. ದಿಸ್ ಇಸ್ ಎನ್ ಹೈ ವೋಲ್ಟೇಜ್ CMOS. ಸೊ ಈ ಹೈ ವೋಲ್ಟೇಜ್ ಇದ್ರಲ್ಲಿ ಬರೋಕ್ಕಾಗೋದು ಓನ್ಲಿ ಜಸ್ಟ್ ನಮ್ಮ TTL ಅಲ್ಲಿ ಬರೋದು ಓನ್ಲಿ 2.75 ವೋಲ್ಟ್. ಇಲ್ಲಿ ಬಫರ್ ಕನೆಕ್ಟ್ ಮಾಡೋದ್ರಿಂದ, ಓಪನ್ ಕಲೆಕ್ಟರ್ ಔಟ್ಪುಟ್ ಕಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ? ಸೊ ಹಿಯರ್ ಇಟ್ ಈಸ್ ಗೋಯಿಂಗ್ ಟು ರೇಸ್ ದ ವೋಲ್ಟೇಜ್ ಟು 10 ವೋಲ್ಟ್. ಬಫರು ಇಲ್ಲಿ 5 ವೋಲ್ಟಿಂದ ಏನು ಬರುತ್ತೆ ಅದನ್ನು ರೇಸ್ ಮಾಡುತ್ತೆ 10 ವೋಲ್ಟ್ಗೆ ಬಫರ್. ಓಕೆ, ಇಟ್ ಈಸ್ ಗೋಯಿಂಗ್ ಟು ರೇಸ್ ದ ವೋಲ್ಟೇಜ್ ಲೆವೆಲ್. ಸೊ ಆವಾಗ ಮ್ಯಾಚ್ ಆಗುತ್ತೆ. ಇಲ್ಲಿ 10 ವೋಲ್ಟು CMOSಗೆ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ವೇ ಆಫ್ ಡ್ರೈವಿಂಗ್ ಅ TTL ಡ್ರೈವಿಂಗ್ ಹೈ ವೋಲ್ಟೇಜ್ CMOS. ಇನ್ನೊಂದು ಮೆಥಡ್ ಏನಂತ ಹೇಳಿದ್ರೆ, TTL ಮತ್ತು CMOS ಮಧ್ಯೆ ಲೆವೆಲ್ ಶಿಫ್ಟರ್ನ ಯೂಸ್ ಮಾಡ್ಬೋದು. ಈ ಲೆವೆಲ್ ಶಿಫ್ಟರ್ ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಲೆವೆಲ್ ಶಿಫ್ಟ್. ಒಂದು ಲೆವೆಲ್ ಶಿಫ್ಟ್ ಮಾಡೋದಂದರೆ ಇಲ್ಲಿ ವೋಲ್ಟೇಜ್ನ ಹೈಕ್ ಮಾಡುತ್ತೆ. ಅಂದರೆ ಇಲ್ಲಿ ನಮ್ಮ TTL ಅಲ್ಲಿ ಏನು ವೋಲ್ಟೇಜ್ ಬರುತ್ತೆ ಅದನ್ನು +10 ವೋಲ್ಟ್ಗೆ ಹೈಕ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ದ ಯೂಸ್ ಆಫ್ ಲೆವೆಲ್ ಶಿಫ್ಟರ್. ಸೊ ಇಲ್ಲಿ 2 ರೀತಿ ಡ್ರೈವ್ ಮಾಡ್ಬೋದು TTLನ ಯೂಸಿಂಗ್ ಹೈ ವೋಲ್ಟೇಜ್. TTL ಡ್ರೈವ್ ಮಾಡ್ಬೋದು ಹೈ ವೋಲ್ಟೇಜ್ CMOSನ. ಒಂದು ಯೂಸಿಂಗ್ ಬಫರು, ಇನ್ನೊಂದು ಯೂಸಿಂಗ್ ಲೆವೆಲ್ ಶಿಫ್ಟರ್. ಓಕೆ, ಸೊ ಲೋ ವೋಲ್ಟೇಜ್ CMOS ಅಂದ ತಕ್ಷಣ, ದ ಲೋ ವೋಲ್ಟೇಜ್ CMOS ಮೀನ್ಸ್ ಓನ್ಲಿ ಯೂಸಿಂಗ್ ಅ ಪುಲ್ ಅಪ್ ರೆಸಿಸ್ಟರ್. TTL ಮತ್ತು CMOS ಮಧ್ಯೆ ಒಂದು ಪುಲ್ ಅಪ್ ರೆಸಿಸ್ಟರ್ನ ಯೂಸ್ ಮಾಡೋದ್ರಿಂದ ಲೋ ವೋಲ್ಟೇಜ್ CMOSನ ಡ್ರೈವ್ ಮಾಡ್ಬೋದು. ಯಾವುದು? TTL ಅಂದರೆ +5 ವೋಲ್ಟ್ CMOS ಏನಿದೆ ಅದನ್ನು ಡ್ರೈವ್ ಮಾಡ್ಬೋದು. ಸೊ ಇಲ್ಲಿ ಹೈ ವೋಲ್ಟೇಜ್ CMOS ಅಂದರೆ 10 ವೋಲ್ಟ್ ಅಥವಾ 15 ವೋಲ್ಟಲ್ಲಿ CMOS ಆಪ್ರೇಟ್ ಆಗ್ತಾ ಇದೆ ಅಂದರೆ ಅದನ್ನು ಯಾವ ರೀತಿ ಡ್ರೈವ್ ಮಾಡುತ್ತೆ TTL? ಒನ್ ವೇ ಯೂಸಿಂಗ್ ಬಫರ್, ಅನದರ್ ವೇ ಯೂಸಿಂಗ್ ಲೆವೆಲ್ ಶಿಫ್ಟರ್. ಓಕೆ, ಅನದರ್ ವೇ ಇಸ್ ಯೂಸಿಂಗ್ ಲೆವೆಲ್ ಶಿಫ್ಟರ್. ಓಕೆ, ಸೊ ಇದು ಮೂರು ಕೂಡ ಹೌ ವಿ ಆರ್ ಗೋಯಿಂಗ್ ಟು ಡ್ರೈವ್ ದ CMOS ಯೂಸಿಂಗ್ TTL. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, TTL ಯಾವ ರೀತಿ CMOSನ ಡ್ರೈವ್ ಮಾಡುತ್ತೆ. CMOS ಅಲ್ಲಿ 2 ಥರ ಬರುತ್ತೆ. ಒಂದು ಲೋ ವೋಲ್ಟೇಜ್ CMOS ಆ್ಯಂಡ್ ಅನದರ್ ಒನ್ ಇಸ್ ಹೈ ವೋಲ್ಟೇಜ್ CMOS. ಲೋ ವೋಲ್ಟೇಜ್ನ ಹೇಗೆ ಡ್ರೈವ್ ಮಾಡುತ್ತೆ TTL? ಮಧ್ಯದಲ್ಲಿ ಒಂದು TTL ಮತ್ತು CMOS ಮಧ್ಯೆ ಪುಲ್ ಅಪ್ ರೆಸಿಸ್ಟರ್ನ ಯೂಸ್ ಮಾಡ್ತೀವಿ. ಸೊ ಪುಲ್ ಅಪ್ ರೆಸಿಸ್ಟರ್ 5 ವೋಲ್ಟ್ಗೆ ಕೊಡುತ್ತೆ, 5 ವೋಲ್ಟ್ನ ಕೊಡುತ್ತೆ CMOSಗೆ. ನೆಕ್ಸ್ಟು ಹೈ ವೋಲ್ಟೇಜ್ CMOS 10 to 15 ವೋಲ್ಟ್ ಬರೋವಂಥ CMOSನ ಹೇಗೆ ಡ್ರೈವ್ ಮಾಡುತ್ತೆ? ಯೂಸಿಂಗ್ ಎ ಬಫರ್, ಮಧ್ಯದಲ್ಲಿ ಒಂದು ಬಫರ್ನ ಯೂಸ್ ಮಾಡ್ಕೊಳ್ಳುತ್ತೆ. ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಓಪನ್ ಕಲೆಕ್ಟರ್ ಔಟ್ಪುಟ್. ಓಕೆ, ಬಫರ್ನ ಯೂಸ್ ಮಾಡಿಕೊಂಡು ಬಫರ್ ಏನು ಮಾಡುತ್ತೆ? ಹೈ ಮಾಡುತ್ತೆ, ಅಂದರೆ ವೋಲ್ಟೇಜ್ ಲೆವೆಲ್ನ ರೈಸ್ ಮಾಡುತ್ತೆ. 5 ವೋಲ್ಟಿಂದ 10 ವೋಲ್ಟ್ಗೆ ರೈಸ್ ಮಾಡುತ್ತೆ. ಇನ್ನೊಂದು ಮೆಥಡು ಯೂಸಿಂಗ್ ಲೆವೆಲ್ ಶಿಫ್ಟರ್ನ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು. ಲೆವೆಲ್ ಶಿಫ್ಟರ್ ಏನು ಮಾಡುತ್ತೆ? ಒನ್ಸ್ ಅಗೇನ್ +5 ವೋಲ್ಟಿಂದ 10 ವೋಲ್ಟ್ಗೆ ರೈಸ್ ಮಾಡುತ್ತೆ. CMOSಗೆ ಬೇಕಾಗಿರೋ 10 ವೋಲ್ಟ್ನ ಕೊಡುತ್ತೆ ಲೆವೆಲ್ ಶಿಫ್ಟರು. ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಡ್ರೈವ್ ದ CMOS, ದ ಲೋ ವೋಲ್ಟೇಜ್ CMOS ಆಸ್ ವೆಲ್ ಆಸ್ ಹೈ ವೋಲ್ಟೇಜ್ CMOS ಯೂಸಿಂಗ್ TTL. ಓಕೆ, ಸೊ ನೆಕ್ಸ್ಟು CMOS ಯಾವ ರೀತಿ TTLನ ಡ್ರೈವ್ ಮಾಡುತ್ತೆ ಅನ್ನೋದನ್ನ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ TTL ಯಾವ ರೀತಿ CMOSನ ಡ್ರೈವ್ ಮಾಡುತ್ತೆ ಅನ್ನೋದು ನೋಡಿದ್ವಿ. ನೆಕ್ಸ್ಟ್ ಇಸ್ ಹೌ CMOS ಇಸ್ ಗೋಯಿಂಗ್ ಟು ಡ್ರೈವ್ ದ TTL. CMOS ಡ್ರೈವಿಂಗ್ TTL ಅಂದ್ರೇನು? CMOS ಇಸ್ ಅ ಡ್ರೈವರ್. ನಾವು CMOS ಡ್ರೈವರು, TTL ಲೋಡ್ ಸರ್ಕ್ಯೂಟ್. ಓಕೆ, CMOS ಇಸ್ ಅ ಡ್ರೈವರ್ ಆ್ಯಂಡ್ TTL ಇಸ್ ಅ ಲೋಡ್ ಸರ್ಕ್ಯೂಟ್. ಏನು CMOS ಡ್ರೈವರ್ ಅಂದರೆ CMOS ಅಲ್ಲಿ ಬರೋವಂಥ ಔಟ್ಪುಟ್ ಅಥವಾ ಔಟ್ಪುಟ್ ವೋಲ್ಟೇಜ್ ಅಥವಾ ಔಟ್ಪುಟ್ ಕರೆಂಟನ್ನು ಎಲ್ಲಿ ಕೊಡ್ತೀವಿ? ನಾವು TTL ಇನ್ಪುಟ್ ಕೊಡ್ತೀವಿ. ಸೊ ಇಲ್ಲಿ ನಾವು ಏನು ಚೆಕ್ ಮಾಡಬೇಕು? CMOS ಡ್ರೈವರ್, CMOS is a driver and TTL is a load ಆಗಿರೋದ್ರಿಂದ CMOSನಲ್ಲಿ we have to check the output parameters and in the TTL we have to check the input current and the voltage parameters. So ಇಲ್ಲಿ ನೋಡೋಣವಾ? So CMOS driver and TTL is a load. So here output parameters, output voltage ಏನು ಬರುತ್ತೆ? High and low. This is for low. Okay, high and low. So VOH 4.95 volts. So here it is a 2 volt.
ಓಕೆ. ಸೊ ಇಯರ್ VOH ಇಸ್ 4.95 ವೋಲ್ಟ್, 2 ವೋಲ್ಟ್. ಓಕೆ ಅಲ್ವಾ, ಇದು ಜಾಸ್ತಿನೇ ಬರ್ತಾ ಇದೆ 4.95 ವೋಲ್ಟ್, ಇಲ್ಲಿ ಬೇಕಾಗಿರೋದು 2 ವೋಲ್ಟ್. ಓಕೆ, ಕಂಪ್ಯಾಟಿಬಲ್. ಇಲ್ಲೂ ಕೂಡ 0.05 ವೋಲ್ಟ್, 0.05 ವೋಲ್ಟ್, ದಟ್ ಈಸ್ ಔಟ್ಪುಟ್ ಲೋ. ಸೊ ಮ್ಯಾಕ್ಸಿಮಮ್ ಇಸ್ 0.8 ವೋಲ್ಟ್, ಮ್ಯಾಕ್ಸಿಮಮ್ ಇಸ್ 0.8 ವೋಲ್ಟ್. ಮಿನಿಮಮ್ ತೊಗೋಬೋದಲ್ವಾ, 0.05 ವೋಲ್ಟ್ನ ತೊಗೊಳುತ್ತೆ. ಸೊ ವೋಲ್ಟೇಜಲ್ಲಿ ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ವೋಲ್ಟೇಜ್ ಕಂಪ್ಯಾಟಿಬಿಲಿಟಿ ಇಸ್ ದೇರ್. ದ ಔಟ್ಪುಟ್ ವೋಲ್ಟೇಜ್ ಆಫ್ CMOS ಇಸ್ ಕಂಪ್ಯಾಟಿಬಲ್ ವಿತ್ ದ ಇನ್ಪುಟ್ ವೋಲ್ಟೇಜ್ ಆಫ್ TTL. ಸೊ ವೋಲ್ಟೇಜ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಕರೆಂಟ್ ನೋಡೋಣ. ಔಟ್ಪುಟ್ ಕರೆಂಟ್ ಆಫ್ CMOS ಎಷ್ಟು ಬರುತ್ತೆ? 0.4 milliamps. ಇಲ್ಲಿ 40 microamps. ವಿ ನೋ ದಟ್ ಮೈಕ್ರೋ ಇಸ್ ಲೆಸರ್ ದೆನ್ ಮಿಲಿ. ಸೊ 0.4 milliamps, ಇಟ್ ಈಸ್ ಕಂಪ್ಯಾಟಿಬಲ್ ವಿತ್ 40 microamps. ಸೊ ಹೈ ಸ್ಟೇಟ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಕರೆಂಟ್ಗೆ ಹೈ ಸ್ಟೇಟ್, ದಟ್ ಈಸ್ ಲಾಜಿಕ್ 1 ಸ್ಟೇಟ್ನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಲಾಜಿಕ್ ಲೋ ಸ್ಟೇಟ್ನಲ್ಲಿ ನೋಡೋಣ. ಇಲ್ಲಿ 4.4 milliamps ಕೊಡುತ್ತೆ ಔಟ್ಪುಟ್ಟು, ಬಟ್ ಇಲ್ಲಿ ಬೇಕಾಗಿರೋದು 1.6 milliamps. ಸೊ ಇಲ್ಲಿ ಅಬೌಟ್ 4 times ಜಾಸ್ತಿ ಬೇಕು ಕರೆಂಟು. ಯಾವುದರಲ್ಲಿ? ಲೋ ಸ್ಟೇಟ್ನಲ್ಲಿ. ಇಲ್ಲಿ 0.4 milliamps ಕೊಡುತ್ತೆ CMOS ಔಟ್ಪುಟ್ಟು, ಬಟ್ ಇಲ್ಲಿ ನಮ್ಮ TTL ಇನ್ಪುಟ್ಗೆ ಏನು ಬೇಕು? 1.6 milliamps we need here. Okay, that is 4 times more than that what CMOS output current is giving. So ಇಲ್ಲಿ ನಮಗೆ ಕಂಪ್ಯಾಟಿಬಲ್ ಇಲ್ಲ. ಇಲ್ಲಿ for IOL and IOL of CMOS and IIL of TTL is not compatible because it is giving 0.4 milliamps. Here it needs 1.6 milliamps, which is 4 times more than this. ಓಕೆ, ಸೊ ಇಲ್ಲಿ ವೋಲ್ಟೇಜ್ ಕಂಪ್ಯಾಟಿಬಿಲಿಟಿ ಇದೆ, ಕರೆಂಟ್ ಕಂಪ್ಯಾಟಿಬಿಲಿಟಿ ಇಲ್ಲ. ಸೊ ಈಗ TTL ಒನ್ಸ್ ಅಗೇನ್ CMOS ಮತ್ತು TTLನ ಯಾವ ರೀತಿ ಕನೆಕ್ಟ್ ಮಾಡೋದು ನೋಡೋಣ. ಸೊ ಹೌ CMOS ಡ್ರೈವಿಂಗ್ TTL ಯೂಸಿಂಗ್ +5 ವೋಲ್ಟ್. ಇದು ಯಾವುದೇ ಇಶ್ಯೂಸ್ ಇಲ್ಲ ಅಲ್ವಾ ನಮಗೆ ವೋಲ್ಟೇಜ್ನಲ್ಲಿ. ಸೊ ಡೈರೆಕ್ಟಾಗಿ CMOS ಮತ್ತು TTLನ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. CMOS ಇಸ್ ಅ ಡ್ರೈವರ್ ಇಯರ್, TTL ಇಸ್ ಅ load here. Okay, so because of voltage compatibility in both low and high conditions and current compatibility in the high condition, high state ಅಲ್ಲಿ current compatibility ಇದೆ. ಓಕೆ, IIL and IIH IIH and IOH and IIH ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಕರೆಂಟ್ ಕಂಪ್ಯಾಟಿಬಿಲಿಟಿ ಇದೆ ಹೈ ಸ್ಟೇಟಲ್ಲಿ. ಸೊ ಡೈರೆಕ್ಟಾಗಿ ನಾವು CMOSನ TTLಗೆ ಕನೆಕ್ಟ್ ಮಾಡ್ಬೋದು, ದಟ್ ಈಸ್ ಯೂಸಿಂಗ್ +5 ವೋಲ್ಟ್. ಓಕೆ, ಸೊ ದ ಎಬೋವ್ ವೋಲ್ಟೇಜ್ ಪ್ಯಾರಾಮೀಟರ್ ಶೋಸ್ ದಟ್ CMOS output can easily supply enough voltage VOH to satisfy the TTL input requirement in the high state. ಹೌದಲ್ವಾ, ನೋಡಿದ್ವಿ ಅಲ್ವಾ, VOH ಮತ್ತು VIH ಏನು ಪ್ರಾಬ್ಲಮ್ ಇಲ್ಲ. ಈವನ್ VOL ಆ್ಯಂಡ್ VIL ಅದು ಕೂಡ ಏನು ಪ್ರಾಬ್ಲಮ್ ಇಲ್ಲ. ನಮಗೆ ಪ್ರಾಬ್ಲಮ್ ಇರೋದೇ ಒಂದು ಲೋ ಸ್ಟೇಟ್, ದಟ್ ಈಸ್ IOL ಆ್ಯಂಡ್ IIH IOL ಆ್ಯಂಡ್ IIL ಲೋ ಸ್ಟೇಟಲ್ಲಿ ಮಾತ್ರ ನಮಗೆ ಪ್ರಾಬ್ಲಮ್ ಇರೋವಂಥದ್ದು. ಸೊ ದ ಪ್ಯಾರಾಮೀಟರ್ ಆಲ್ಸೋ ಶೋಸ್ ದಟ್ CMOS outputs can supply more than enough current IOH. There is no special consideration required for CMOS driving a TTL in a high state. ಹೈ ಸ್ಟೇಟ್ನಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಡೈರೆಕ್ಟಾಗಿ CMOSನ TTLಗೆ ಕನೆಕ್ಟ್ ಮಾಡ್ಬೋದು. ಓಕೆ, ಬಿಕಾಸ್ ಎರಡರಲ್ಲೂ CMOS +5 ವೋಲ್ಟ್ ಕೊಡುತ್ತೆ. ನಮಗೆ ಬೇಕಾಗಿರೋದು ಯಾವುದರಲ್ಲಿ TTLಲ್ಲಿ ಜಸ್ಟ್ ಅರೌಂಡ್ 2.75 ವೋಲ್ಟ್ ಅಷ್ಟೇ ಬೇಕಾಗಿರೋದು. ಸೊ ಇಟ್ ಈಸ್ ಕಂಪ್ಯಾಟಿಬಲ್. ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಡ್ರೈವ್ ದ TTL ಯೂಸಿಂಗ್ +5 ವೋಲ್ಟ್. ಓಕೆ, ಸೊ CMOS ಯಾವ ರೀತಿ TTLನ ಡ್ರೈವ್ ಮಾಡುತ್ತೆ? ಡೈರೆಕ್ಟಾಗಿ ಡ್ರೈವ್ ಮಾಡುತ್ತೆ. ಮಧ್ಯದಲ್ಲಿ ಯಾವುದೇ ಒಂದು ಸರ್ಕ್ಯೂಟ್ ಇಲ್ಲ ಯಾವ್ದು CMOS ಮತ್ತು TTL ಮಧ್ಯೆ, ಬಿಕಾಸ್ ಇಲ್ಲಿ ವೋಲ್ಟೇಜ್ ಕಂಪ್ಯಾಟಿಬಿಲಿಟಿ ಇದೆ, ಈವನ್ ಕರೆಂಟ್ ಕಂಪ್ಯಾಟಿಬಿಲಿಟಿಯಿಂದ ಹೈ ಸ್ಟೇಟ್ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಬಟ್ ಲೋ ಸ್ಟೇಟಲ್ಲಿ ಡ್ರೈವ್ ಮಾಡಬೇಕಂದ್ರೆ ಏನು ಮಾಡೋದು? ಯಾವ ರೀತಿ ಡ್ರೈವ್ ಮಾಡುತ್ತೆ? ಈಗ CMOS ಡ್ರೈವಿಂಗ್ ಅ TTL ಯೂಸಿಂಗ್ ಬಫರ್. ಓಕೆ, ಯೂಸಿಂಗ್ ಬಫರ್. ಸೊ ಇಲ್ಲಿ ಹೈ ಸ್ಟೇಟ್ ಲೋ ಸ್ಟೇಟ್ನಲ್ಲಿ ಡ್ರೈವ್ ಮಾಡಬೇಕಂದ್ರೆ CMOSಸು ಇಲ್ಲಿ ನಮಗೆ ಕರೆಂಟು 1.6 milliamps ಬೇಕು. ವಿ ನೀಡ್ ಎ ಕರೆಂಟ್ ಆಫ್ 1.6 milliamps ಯಾವುದಕ್ಕೆ? TTLಗೆ. ಬಟ್ ಹಿಯರ್ ಇದೆಷ್ಟು ಕೊಡುತ್ತೆ? ಓನ್ಲಿ 0.4 milliamps CMOS ಇನ್ ಅ ಲೋ ಸ್ಟೇಟ್. ಸೊ ಆವಾಗ ನಮಗೆ CMOS ಮತ್ತು TTL ಲೋಡ್ ಮಧ್ಯೆ ಬಫರ್ನ ಕನೆಕ್ಟ್ ಮಾಡಬೇಕಾಗತ್ತೆ ಲೋ ಸ್ಟೇಟ್ನಲ್ಲಿ ಡ್ರೈವ್ ಮಾಡಬೇಕಾದ್ರೆ. ಅರ್ಥ ಮಾಡ್ಕೊಳ್ಳಿ, ಓನ್ಲಿ ಇನ್ ಅ ಲೋ ಸ್ಟೇಟ್ನಲ್ಲಿ ಡ್ರೈವ್ ಮಾಡಬೇಕಾದ್ರೆ CMOS TTLನ, ದಟ್ ಈಸ್ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಕರೆಂಟ್ ಲೋ ಸ್ಟೇಟ್ನಲ್ಲಿ ಏನಿರುತ್ತೆ? IOL ವಿಲ್ ಬಿ 0.4 milliamps and but we need IIL, what we need 1.6 milliamps, which is 4 times more than this. ಸೊ ಆವಾಗ ನಾವು ಬಫರ್ನ CMOS ಬಫರ್ನ ಕನೆಕ್ಟ್ ಮಾಡಬೇಕಾಗತ್ತೆ CMOS ಡ್ರೈವರ್ ಮತ್ತು TTL ಲೋಡ್ ಮಧ್ಯೆ. ಓಕೆ, ದ TTL ಇನ್ಪುಟ್ ಹ್ಯಾಸ್ ರಿಲೇಟಿವ್ಲಿ ಹೈ ಇನ್ಪುಟ್ ಕರೆಂಟ್ ಲೋ ಇನ್ ದ ಲೋ ಸ್ಟೇಟ್, ದಟ್ ಈಸ್ 1.6 milliamps, and CMOS output current at the low state is not sufficient to drive even one input of TTL. In such situations, some type of interface circuit
is needed between CMOS and TTL devices. ಏನದು ಇಂಟರ್ಫೇಸ್ ಸರ್ಕ್ಯೂಟು 4050B. This is the buffer what we are going to use. Non-inverting buffer is used as an interfacing circuit. ಈ ಬಫರ್ ಏನು ಮಾಡುತ್ತೆ once again ವೋಲ್ಟೇಜ್ನ ಕರೆಂಟ್ನ ಇನ್ಕ್ರೀಸ್ ಮಾಡುತ್ತೆ. ಅಲ್ಲಿ ವೋಲ್ಟೇಜ್ ಇನ್ಕ್ರೀಸ್ ಮಾಡಿತ್ತು, ಹೈ ವೋಲ್ಟೇಜ್ CMOSನ ಇಂಟರ್ಫೇಸ್ ಮಾಡಬೇಕಾದ್ರೆ ಇಲ್ಲಿ ಕರೆಂಟ್ನ ಇನ್ಕ್ರೀಸ್ ಮಾಡುತ್ತೆ 0.4 milliamps ಅರೌಂಡ್ 3 milliamps ಇನ್ಕ್ರೀಸ್ ಮಾಡುತ್ತೆ ಕರೆಂಟ್ನ CMOS ಬಫರು. ಓಕೆ, ಸೊ ಈ ಬಫರ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಲಾಜಿಕ್ ಸರ್ಕ್ಯೂಟ್ಸ್ನಲ್ಲಿ ಐದರ್ ವೋಲ್ಟೇಜ್ ಅಥವಾ ಕರೆಂಟ್ನ ಬೂಸ್ಟ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ ಇಲ್ಲಿ. ಓಕೆ, ಅಲ್ಲಿ ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತು, ಇಲ್ಲಿ ನಮಗೆ ಕರೆಂಟ್ ಇನ್ಕ್ರೀಸ್ ಮಾಡ್ತಾ ಇದೆ. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡ್ರೈವ್ ದ TTL ಯೂಸಿಂಗ್ CMOS ಬಫರ್ ಇನ್ ದ ಲೋ ಸ್ಟೇಟ್. ಓಕೆ, ಸೊ ನೆಕ್ಸ್ಟ್ CMOS driving TTL using different supply voltages. ಈಗ ಫಾರ್ ಎಕ್ಸಾಂಪಲ್ CMOS ನೋಡಿದ್ವಿ, ಹೈ ವೋಲ್ಟೇಜ್ CMOS ಅಲ್ಲಿ ಎರಡು ಥರ, ಒಂದು ಲೋ ವೋಲ್ಟೇಜ್, ಇನ್ನೊಂದು ಹೈ ವೋಲ್ಟೇಜು. ಹೈ ವೋಲ್ಟೇಜ್ ಆರಾಮಾಗಿ ಡ್ರೈವ್ ಮಾಡುತ್ತೆ TTLನ, 5 ವೋಲ್ಟ್ ಆಲ್ಮೋಸ್ಟ್ ಕಂಪ್ಯಾಟಿಬಲ್ 5 ವೋಲ್ಟು ಡೈರೆಕ್ಟಾಗಿ ಡ್ರೈವ್ ಮಾಡ್ಬೋದು. ಕೆಲವು ಕಡೆ ಕರೆಂಟ್ ಇಶ್ಯೂಸ್ ಆದಾಗ ಮಧ್ಯದಲ್ಲಿ ಬಫರ್ನ ಹಾಕೊಂಡು ಡ್ರೈವ್ ಮಾಡುತ್ತೆ. ಈಗ ಹೈ ವೋಲ್ಟೇಜ್ ಜಾಸ್ತಿ ಆದಾಗ ಏನು ಮಾಡುತ್ತೆ, ವೋಲ್ಟೇಜ್ 10 to 15 ವೋಲ್ಟಲ್ಲಿ ಆಪ್ರೇಟ್ ಆಗ್ತಾ ಇರುತ್ತೆ. ಇಲ್ಲಿ CMOS ನೋಡ್ಬೋದು 15 ವೋಲ್ಟಲ್ಲಿ ಆಪ್ರೇಟ್ ಆಗ್ತಾ ಇರುತ್ತೆ. ಬಟ್ ನನಗೆ TTL ಎಷ್ಟು ಬೇಕು, TTLಗೆ ಬೇಕಾಗಿರೋದೆ 5 ವೋಲ್ಟು. ಓಕೆ, ಐ ನೀಡ್ ಅ TTL ಓನ್ಲಿ 5 ವೋಲ್ಟ್ ಟು ಆಪ್ರೇಟ್. ಸೊ ಅವಾಗ ಏನು ಯೂಸ್ ಮಾಡ್ತೀವಿ, ಸೊ ಹೈ ವೋಲ್ಟೇಜ್ CMOSನ ಯೂಸ್ ಮಾಡಿಕೊಂಡು TTLನ ಡ್ರೈವ್ ಮಾಡಬೇಕಂತ ಹೇಳಿದಾಗ ವಿ ಆರ್ ಗೋಯಿಂಗ್ ಟು ಯೂಸ್ ಒನ್ಸ್ ಅಗೇನ್ ಅ ಬಫರ್ ಇಲ್ಲೇನು ಮಾಡುತ್ತೆ, ಒನ್ಸ್ ಅಗೇನ್ ಬಫರ್ ಇಸ್ CMOS is connected to plus 15 volt. Once again buffer is connected to plus 5 volt. ಇಲ್ಲೇನು ಮಾಡುತ್ತೆ, ವೋಲ್ಟೇಜ್ನ ಡಿಕ್ರೀಸ್ ಮಾಡುತ್ತೆ. 15 ವೋಲ್ಟಿಂದ 15 ವೋಲ್ಟ್ ಏನು ಬರುತ್ತೆ ಇನ್ಪುಟ್ ಆಫ್ ದ ಬಫರ್ಗೆ, ಔಟ್ಪುಟ್ಟಲ್ಲಿ ಏನು ಬರುತ್ತೆ ಬಫರಲ್ಲಿ 5 ವೋಲ್ಟ್ಗೆ ಡಿಕ್ರೀಸ್ ಮಾಡುತ್ತೆ, ವೋಲ್ಟೇಜ್ನ ರೆಡ್ಯೂಸ್ ಮಾಡುತ್ತೆ ಇಲ್ಲಿ. ಓಕೆ, ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡ್ರೈವ್ ಅ TTL ಯೂಸಿಂಗ್ ಹೈ ವೋಲ್ಟೇಜ್ CMOS. ಇದನ್ನು ಅರ್ಥ ಮಾಡ್ಕೋಬೇಕು. ಒಂದು ಲೋ ವೋಲ್ಟೇಜ್ CMOS, ಹೈ ವೋಲ್ಟೇಜ್ CMOS. ಲೋ ವೋಲ್ಟೇಜ್ CMOS ಡೈರೆಕ್ಟಾಗಿ ಡ್ರೈವ್ ಮಾಡ್ಬೋದು TTLನ. ಇನ್ನೊಂದು ಮೆಥಡು, ಕರೆಂಟ್ ಕಂಪ್ಯಾಟಿಬಿಲಿಟಿ ಇರಲ್ವಲ್ಲ, ಹಾಗಾಗಿ ಮಧ್ಯದಲ್ಲಿ ಒಂದು ಬಫರ್ ಹಾಕೋತೀವಿ. ಬಫರ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, 0.4 milliamps ಇರೋದು ನಮಗೆ 1.6 milliamps ಬೇಕು TTL. ಸೊ ರೈಸ್ ಮಾಡುತ್ತೆ ಬಫರು ಕರೆಂಟ್ನ. ಸೊ ಇನ್ನೊಂದು ಇದು ಸಪ್ರೇಟ್ ಮೆಥಡು. ದಿಸ್ ಇಸ್ CMOS, ಹೈ ವೋಲ್ಟೇಜ್ CMOSನ ಯೂಸ್ ಮಾಡ್ಕೊಂಡು ಯಾವ ರೀತಿ TTLನ ಡ್ರೈವ್ ಮಾಡೋದು. ಹೈ ವೋಲ್ಟೇಜ್ ಅಂತ ಹೇಳಿದಾಗ 10 to 15 ವೋಲ್ಟ್ ಇರುತ್ತೆ. ಸೊ ನಮ್ಗೆ ಅಷ್ಟು ವೋಲ್ಟೇಜ್ ನೆಸೆಸಿಟಿ ಇರಲ್ಲ, ಅದನ್ನು ಡ್ರಾಪ್ ಮಾಡಬೇಕು ವೋಲ್ಟೇಜ್ನ. ಸೊ ಇಲ್ಲೇನು ಮಾಡ್ತೀವಿ, ಬಫರ್ನ ಯೂಸ್ ಮಾಡ್ಕೋತೀವಿ. ಸೊ ಬಫರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ವೋಲ್ಟೇಜ್ನ ಡಿಕ್ರೀಸ್ ಮಾಡುತ್ತೆ. ಇಲ್ಲಿ 15 ವೋಲ್ಟ್ಗಿರೋದು ನಮಗೆ 5 ವೋಲ್ಟ್ ಏನು ಬೇಕು TTLಗೆ ಅದನ್ನು ಮಾತ್ರ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡ್ರೈವ್ ಅ TTL ಯೂಸಿಂಗ್ ಹೈ ವೋಲ್ಟೇಜ್ CMOS. ಓಕೆ, ನೆಕ್ಸ್ಟ್ ಇನ್ನೊಂದು CMOS ಡ್ರೈವಿಂಗ್ ಯೂಸಿಂಗ್ ಓಪನ್ ಡ್ರೈನ್ ಇಂಟರ್ಫೇಸ್. ಇದನ್ನು ಕೂಡ ಅಲ್ಲಿ 10 ವೋಲ್ಟ್ ನೋಡಿದ್ವಿ ಅಲ್ವಾ, ಇದನ್ನು ಕೂಡ ಹೈ ವೋಲ್ಟೇಜ್ CMOS. ದಿಸ್ ಇಸ್ ಅನ್ ಹೈ ವೋಲ್ಟೇಜ್ CMOS ಆಫ್ ಅರೌಂಡ್ 12 ವೋಲ್ಟ್ ತಗೋತಾ ಇದೆ. ಬಟ್ ಇಲ್ಲಿ ಬೇಕಾಗಿರೋದು ಪ್ಲಸ್ 5 ವೋಲ್ಟ್ ಅಷ್ಟೇ. ಇಲ್ಲೂ ಕೂಡ ಓಪನ್ ಡ್ರೈನ್ CMOS ಬಫರ್ ಯೂಸ್ ಮಾಡಿಕೊಂಡು ಒಂದು ಪುಲ್ ಅಪ್ ರೆಸಿಸ್ಟರ್ ಯೂಸ್ ಮಾಡ್ಕೋತೀವಿ. ದಟ್ ಈಸ್ 3.3 kilo ohm ರೆಸಿಸ್ಟರ್ನ ಇದನ್ನು ಯೂಸ್ ಮಾಡ್ಕೊಂಡಾಗ ನಮಗಿದ್ದು ಇಲ್ಲೂ ಕೂಡ ಓಪನ್ ಡ್ರೈನ್ CMOS ಬಫರ್ ಏನು ಮಾಡುತ್ತೆ, ಪ್ಲಸ್ 12 ವೋಲ್ಟಲ್ಲಿರುವಂಥದ್ದು CMOS ವೋಲ್ಟೇಜ್ನ ಇಲ್ಲಿ ನಮಗೆ ಬೇಕಾಗಿರೋದು ಪ್ಲಸ್ 5 ವೋಲ್ಟ್ಗೆ ಡಿಕ್ರೀಸ್ ಮಾಡುತ್ತೆ. 12 ವೋಲ್ಟಿಂದ 5 ವೋಲ್ಟ್ಗೆ ಡಿಕ್ರೀಸ್ ಮಾಡಿ ದಟ್ ಈಸ್ ಗಿವನ್ ಟು ದ TTL ಇನ್ಪುಟ್. ಓಕೆ, ಸೊ ದಿಸ್ ಇಸ್ ಅನದರ್ ವೇ ಆಫ್ ಡ್ರೈವಿಂಗ್ ಹೈ ವೋಲ್ಟೇಜ್ CMOS. ಹೈ ವೋಲ್ಟೇಜ್ CMOS is driving a TTL using open drain interface. ಸೊ ಇಲ್ಲಿ ನಾವು 4 ನೋಡಿದ್ವಿ. ಏನು, ಒಂದು CMOS ಡೈರೆಕ್ಟಾಗಿ TTLನ ಡ್ರೈವ್ ಮಾಡ್ತಾ ಇದೆ. 5 ವೋಲ್ಟ್ ಬೇಕಾಗಿದೆ ಬಿಕಾಸ್ ವೋಲ್ಟೇಜ್ ಕಂಪ್ಯಾಟಿಬಿಲಿಟಿ ಇದೆ, ಯಾವುದೇ ಇಶ್ಯೂಸ್ ಇಲ್ಲ. ಓಕೆ, ಲೋ ವೋಲ್ಟೇಜ್ CMOS ಇಸ್ ಡ್ರೈವಿಂಗ್ ಅ TTL ಡೈರೆಕ್ಟ್ಲಿ. ನೆಕ್ಸ್ಟು ಲೋ ವೋಲ್ಟೇಜ್ CMOS ಇಸ್ ಡ್ರೈವಿಂಗ್ ಅ TTL ಥ್ರೂ ಬಫರ್ನ ಯೂಸ್ ಮಾಡಿಕೊಂಡು ಡ್ರೈವ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕರೆಂಟ್ ನಮಗೆ 0.4 milliamps ಇದೆ, ನಮಗೆ ಬೇಕಾಗಿರೋದು 1.6 milliamps. ಅಂದರೆ ಬಫರ್ ಏನು ಮಾಡುತ್ತೆ, ರೈಸ್ ಮಾಡುತ್ತೆ. ಕರೆಂಟ್ ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ಇರೋದ್ರಿಂದ ಏನು ಮಾಡುತ್ತೆ, ಕರೆಂಟ್ನ ರೈಸ್ ಮಾಡುತ್ತೆ ಬಫರ್. ಅದಕ್ಕೆ CMOS ಮತ್ತು TTL ಮಧ್ಯೆ ಬಫರ್ನ ಯೂಸ್ ಮಾಡಿಕೊಂಡು ನಾವು ವಿ ಆರ್ ಡ್ರೈವಿಂಗ್ ಲೋ ವೋಲ್ಟೇಜ್ CMOS ಇಸ್ ಡ್ರೈವಿಂಗ್ ಅ TTL. ನೆಕ್ಸ್ಟ್ ಥರ್ಡ್ ಥಿಂಗ್, ಇವಾಗ ಎರಡು ಹೈ ವೋಲ್ಟೇಜ್ ಕೇಸಸ್. ಹೈ ವೋಲ್ಟೇಜ್ CMOS TTLನ ಹೇಗೆ ಡ್ರೈವ್ ಮಾಡುತ್ತೆ? ಹೈ ವೋಲ್ಟೇಜ್ CMOS ಅಂದ್ರೇನು, 10 ವೋಲ್ಟಿಂದ 15 ವೋಲ್ಟ್ವರೆಗೂ ಆಪ್ರೇಟ್ ಆಗುತ್ತೆ. ಸೊ ಈ 10 ವೋಲ್ಟಿಂದ 15 ವೋಲ್ಟ್ವರೆಗೂ ಆಪ್ರೇಟ್ ಆಗೋದನ್ನ ಡಿಕ್ರೀಸ್ ಮಾಡಬೇಕು ವೋಲ್ಟೇಜ್. ನಮಗೆ TTLಗೆ ಬೇಕಾಗಿರೋದು ಜಸ್ಟ್ 5 ವೋಲ್ಟ್ ಅಷ್ಟೇ. ಸೊ ಇದರಲ್ಲಿ ನಾವು ಏನು ಯೂಸ್ ಮಾಡ್ತೀವಿ,
ವಿ ಆರ್ ಯೂಸಿಂಗ್ ಅ CMOS ಬಫರ್. ಇನ್ ದಿಸ್ ಕೇಸ್ ಬಫರ್ ಏನು ಮಾಡುತ್ತೆ, ಡಿಕ್ರೀಸ್ ಮಾಡುತ್ತೆ ವೋಲ್ಟೇಜ್ 15 ವೋಲ್ಟಿಂದ 5 ವೋಲ್ಟ್ಗೆ. ನೆಕ್ಸ್ಟ್ ವಾಟ್ ವಿ ಆರ್ ಯೂಸಿಂಗ್, ಒನ್ಸ್ ಅಗೇನ್ ವಿ ಆರ್ ಯೂಸಿಂಗ್ ಓಪನ್ ಡ್ರೈನ್ CMOS ಬಫರ್. ಇಲ್ಲೂ ಕೂಡ ಏನು ಮಾಡುತ್ತೆ, ಇದು ಕೂಡ ಇಲ್ಲಿ 12 ವೋಲ್ಟ್, ಎರಡು ಕೂಡ ಸೇಮ್, ಬೋತ್ ಡಯಾಗ್ರಾಮ್ಸ್ ಆರ್ ಸೇಮ್. ಅಲ್ಲಿ 10 ವೋಲ್ಟ್ ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿ 12 ವೋಲ್ಟ್ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ CMOS ಬಫರ್ನೇ ಯೂಸ್ ಮಾಡ್ತಾ ಇದ್ದೀವಿ. ಬಫರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಒನ್ಸ್ ಅಗೇನ್ 12 ವೋಲ್ಟಿಂದ 5 ವೋಲ್ಟ್ಗೆ ಡಿಕ್ರೀಸ್ ಆಗುತ್ತೆ ವೋಲ್ಟೇಜ್ ವಿಚ್ ಈಸ್ ನೆಸೆಸರಿ ಫಾರ್ ದಿ TTL ಟು ಆಪರೇಟ್. Okay, so this is how we are going to interface TTL in the CMOS in the TTL. ಯಾವುದೇ ಇಶ್ಯೂಸ್ ಇದ್ರೂ ಕೂಡ, ವೋಲ್ಟೇಜ್ ಇಶ್ಯೂಸ್ ಇರಲಿ ಅಥವಾ ಕರೆಂಟ್ ಇಶ್ಯೂಸ್ ಇರಲಿ, ನೋಡಿದ್ವಿ ವೋಲ್ಟೇಜ್ ಇಶ್ಯೂಸ್ ಮತ್ತು ಕರೆಂಟ್ ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ಇದ್ರೂ ಕೂಡ ಮಧ್ಯದಲ್ಲಿ ಒಂದು ಸರ್ಕ್ಯೂಟ್ ಆಗಿ ಎರಡೂ ಮಧ್ಯೆ ಇಂಟರ್ಫೇಸ್ ಮಾಡಿ ವಿ ಕ್ಯಾನ್ ಪ್ರೊಡ್ಯೂಸ್ ಅ ಡಿಜಿಟಲ್ ಸರ್ಕ್ಯೂಟ್. ಓಕೆ, ಸೊ ಟುಡೇಸ್ ಕ್ಲಾಸ್ ಏನೇನು ಓದಿದ್ವಿ ಅಂತ ಹೇಳಿ ಕೀ ಪಾಯಿಂಟ್ಸ್ ಟು ರಿಮೆಂಬರ್ ದಿಸ್. ಇಂಟರ್ಫೇಸಿಂಗ್ ಅಂದರೆ ಏನು ಅಂತ ನೋಡಿದ್ವಿ. ಇಂಟರ್ಫೇಸಿಂಗ್ ಅಂದರೆ ಒಂದು ಸರ್ಕ್ಯೂಟ್ನ ಇನ್ನೊಂದು ಸರ್ಕ್ಯೂಟಿಗೆ ಕನೆಕ್ಟ್ ಮಾಡುವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ಫೇಸಿಂಗ್. ಸೊ ಬೋತ್ ದ ಸರ್ಕ್ಯೂಟ್ಸ್ ಹ್ಯಾವ್ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಒಂದು ಸರ್ಕ್ಯೂಟ್ ಯಾವುದು ಡ್ರೈವ್ ಮಾಡುತ್ತೆ ಅದನ್ನು ಡ್ರೈವರ್ ಅಂತ ಕರಿತೀವಿ, ಆ್ಯಂಡ್ ವಿಚ್ ಇಸ್ ಡ್ರಿವನ್, ದಟ್ ಈಸ್ ಕಾಲ್ಡ್ ಆಸ್ ಲೋಡ್. ಎರಡು ಥರ ನೋಡಿದ್ವಿ, ಒಂದು TTL ಡ್ರೈವಿಂಗ್ CMOS, ಇನ್ನೊಂದು CMOS ಡ್ರೈವಿಂಗ್ TTL. ಬಟ್ CMOS ಅಂತ ಬಂದಾಗ ಎರಡು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಒಂದು ಲೋ ವೋಲ್ಟೇಜ್ CMOS ಆ್ಯಂಡ್ ಅನದರ್ ಒನ್ ಇಸ್ ಹೈ ವೋಲ್ಟೇಜ್ CMOS. ಲೋ ವೋಲ್ಟೇಜ್ CMOS ಅಂತ ಹೇಳಿದಾಗ VDD 5 ವೋಲ್ಟ್ ಬರುತ್ತೆ. ಹೈ ವೋಲ್ಟೇಜ್ CMOS ಅಂತ ಹೇಳಿದ್ರೆ VDD 10 ವೋಲ್ಟ್ ಟು 15 ವೋಲ್ಟ್ ಬರುತ್ತೆ. ಸೊ TTL ಡ್ರೈವಿಂಗ್ CMOS ಸರ್ಕ್ಯೂಟ್ ಅಂತ ಹೇಳಿದಾಗ TTL ಇಸ್ ಅ ಡ್ರೈವರ್, CMOS ಇಸ್ ಅ ಲೋಡ್. ಸೊ TTLನ ಯೂಸ್ ಮಾಡಿಕೊಂಡು ಯಾವ ರೀತಿ CMOSನ ಡ್ರೈವ್ ಮಾಡ್ತೀವಿ ನಾವು, ಯೂಸಿಂಗ್ ಒಂದು ಪುಲ್-ಅಪ್ ರೆಸಿಸ್ಟರು. ಪುಲ್-ಅಪ್ ರೆಸಿಸ್ಟರ್ ಏನು ಮಾಡುತ್ತೆ, ವೋಲ್ಟೇಜ್ನ ಜಾಸ್ತಿ ಮಾಡುತ್ತೆ. TTL ಅಲ್ಲಿ ಕಡಿಮೆ ವೋಲ್ಟೇಜ್ ಬರ್ತಿರುತ್ತೆ, CMOSಗೆ ಬೇಕಾಗಿರೋಂಥ 5 ವೋಲ್ಟ್ನ ಪುಲ್-ಅಪ್ ರೆಸಿಸ್ಟರು ಕೊಡುತ್ತೆ. ನೆಕ್ಸ್ಟು TTL ಡ್ರೈವಿಂಗ್ ಹೈ ವೋಲ್ಟೇಜ್ CMOS. TTL ಅಲ್ಲಿ ಬರೋದೇ 2.75 ವೋಲ್ಟ್ ಅರೌಂಡ್. ಸೊ ನಮಗೆ ಬೇಕಾಗಿರೋದು CMOSನಲ್ಲಿ ಅರೌಂಡ್ 10. ಹೈ ವೋಲ್ಟೇಜ್ CMOS ಅಂದರೆ ಎಷ್ಟು, 10 to 12 ವೋಲ್ಟ್ ಬೇಕು. ಸೊ 10 to 12 ವೋಲ್ಟ್ ಯಾವ್ದು ಕೊಡಿ, ಯೂಸಿಂಗ್ ಲೆವೆಲ್ ಶಿಫ್ಟರ್ ಆ್ಯಂಡ್ ಯೂಸಿಂಗ್ ಅ ಬಫರ್, ಓಪನ್ ಕಲೆಕ್ಟರ್ ಬಫರ್ ವಿ ಆರ್ ಗೋಯಿಂಗ್ ಟು ಯೂಸ್ ಬಫರ್ ಅಂಡ್ ಮತ್ತು ಲೆವೆಲ್ ಶಿಫ್ಟರ್. ಎರಡು ಸರ್ಕ್ಯೂಟ್ನು ನೋಡಿದ್ವಿ. ಎರಡು ಸರ್ಕ್ಯೂಟು ಏನು ಮಾಡುತ್ತೆ, ಲೋ ವೋಲ್ಟೇಜ್ನ ಹೈ ವೋಲ್ಟೇಜ್ಗೆ ಬೂಸ್ಟ್ ಮಾಡುತ್ತೆ, ಜಾಸ್ತಿ ರೈಸ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ಒನ್ ವೇ. ನೆಕ್ಸ್ಟ್ CMOS ಡ್ರೈವಿಂಗ್ TTL ಸರ್ಕ್ಯೂಟ್ಸ್. CMOS ಅಂದರೆ ಇಲ್ಲಿ CMOS ಡ್ರೈವರು, TTL ಲೋಡ್ ಆಗುತ್ತೆ. ಸೊ ಹಿಯರ್ CMOS ಡ್ರೈವಿಂಗ್ TTL ಯೂಸಿಂಗ್ +5 ವೋಲ್ಟ್ ಅದನ್ನು ನೋಡಿದ್ವಿ. ಅಂದರೆ ಯಾವುದೇ ಒಂದು ವೋಲ್ಟೇಜ್ ಕಂಪ್ಯಾಟಿಬಿಲಿಟಿ ಆಗಲಿ ಕರೆಂಟ್ ಕಂಪ್ಯಾಟಿಬಿಲಿಟಿ ಆಗಲಿ ಅಂಡರ್ ಹೈ ಸ್ಟೇಟ್ ಯಾವುದೇ ಇಶ್ಯೂಸ್ ಇಲ್ಲ. ಸೊ ಡೈರೆಕ್ಟಾಗಿ CMOS TTLನ ಡ್ರೈವ್ ಮಾಡುತ್ತೆ 5 ವೋಲ್ಟಲ್ಲಿ. ನೆಕ್ಸ್ಟು CMOS ಡ್ರೈವಿಂಗ್ TTL ಯೂಸಿಂಗ್ ಬಫರ್. CMOS ಬಫರಿಗೆ ಅಂದರೆ ಕರೆಂಟ್ ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ಬಂದಾಗ, ಕರೆಂಟ್ ಇಲ್ಲಿ ಕಡಿಮೆ ಕೊಡುತ್ತೆ, ನಮಗಿಲ್ಲಿ TTL ಅಲ್ಲಿ ಜಾಸ್ತಿ ಬೇಕು, ಅವಾಗ ಏನು ಮಾಡ್ತೀವಿ, ಬಫರ್ ಯೂಸ್ ಮಾಡ್ತೀವಿ. ಬಫರ್ ಏನು ಮಾಡುತ್ತೆ, ಒನ್ಸ್ ಅಗೇನ್ ರೈಸ್ ಮಾಡುತ್ತೆ ಕರೆಂಟನ್ನ. ಓಕೆ, ನೆಕ್ಸ್ಟು ಇಲ್ಲಿ ಹೈ ವೋಲ್ಟೇಜ್ CMOS ಡ್ರೈವಿಂಗ್ ದ TTL. ಹೈ ವೋಲ್ಟೇಜ್ CMOS ಅಂತ ಹೇಳಿದ್ರೆ ಇಲ್ಲಿ 10 ವೋಲ್ಟ್ ವೋಲ್ಟೇಜ್ CMOSನ ಯೂಸ್ ಮಾಡ್ತಾ ಇದ್ದೀವಿ. ಮಧ್ಯದಲ್ಲಿ ಬಫರ್ ಯೂಸ್ ಮಾಡೋದ್ರಿಂದ ಬಫರ್ ಏನು ಮಾಡುತ್ತೆ, ಬಫರ್ ಲೋ ಮಾಡುತ್ತೆ ವೋಲ್ಟೇಜ್ನ. 5 ವೋಲ್ಟ್ ಏನು ಬೇಕು TTLಗೆ ಅದನ್ನು ಮಾತ್ರ ಕೊಡುತ್ತೆ. ಸೊ ಇಲ್ಲಿ ಬಫರ್ ಲೋ ಮಾಡ್ತಾ ಇದೆ, ವೋಲ್ಟೇಜ್ನ ಡಿಕ್ರೀಸ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ CMOS ಡ್ರೈವಿಂಗ್ TTL ಯೂಸಿಂಗ್ ಓಪನ್ ಡ್ರೈನ್ ಇಂಟರ್ಫೇಸ್. ಹಿಯರ್ ವಾಟ್ ಈಸ್ ಹ್ಯಾಪನಿಂಗ್, ಒನ್ಸ್ ಅಗೇನ್ ಇಲ್ಲೂ ಕೂಡ ಹೈ ವೋಲ್ಟೇಜ್ CMOS 12 ವೋಲ್ಟೇಜ್ CMOS 5 ವೋಲ್ಟ್ TTLನ ಡ್ರೈವ್ ಮಾಡಬೇಕು. ಸೊ ಇಲ್ಲೂ ಕೂಡ ಮಧ್ಯದಲ್ಲಿ ಬಫರ್ ಯೂಸ್ ಮಾಡ್ತೀವಿ, ದಟ್ ಈಸ್ ಅನ್ ಓಪನ್ ಡ್ರೈನ್ ಇಂಟರ್ಫೇಸ್ ಬಫರ್. ಸೊ ಇಲ್ಲೂ ಕೂಡ ಡಿಕ್ರೀಸ್ ಮಾಡುತ್ತೆ ವೋಲ್ಟೇಜ್ನ. ಓಕೆ, ಸೊ ದೀಸ್ ಆರ್ ದಿ ಕೀ ಪಾಯಿಂಟ್ಸ್ ಆಫ್ ಟುಡೇಸ್ ಕ್ಲಾಸ್. So now let us see some multiple choice questions. Which of the following is not a solution to interface problems between CMOS and TTL? ಯಾವುದು ಸೊಲ್ಯೂಷನ್ ಅಲ್ಲ. CMOS ಮತ್ತು TTL ಮಧ್ಯೆ ಇಂಟರ್ಫೇಸ್ ಮಾಡಬೇಕಾದ್ರೆ ಪುಲ್-ಅಪ್ ರೆಸಿಸ್ಟರ್ ಯೂಸ್ ಮಾಡ್ತೀವಾ, ಪುಲ್ ಡೌನ್ ರೆಸಿಸ್ಟರ್ ಯೂಸ್ ಮಾಡ್ತೀವಾ, ಲೆವೆಲ್ ಶಿಫ್ಟರ್ ಯೂಸ್ ಮಾಡ್ತೀವಾ, ಬಫರ್ ಯೂಸ್ ಮಾಡ್ತೀವಾ? ಯಾವುದನ್ನು ಯೂಸ್ ಮಾಡಲ್ಲ, ಯಾವುದು ಸೊಲ್ಯೂಷನ್ ಅಲ್ಲ. ಸೊ ಯಾವುದು ಸೊಲ್ಯೂಷನ್ ಅಲ್ಲ, ಪುಲ್-ಅಪ್ ರೆಸಿಸ್ಟರ್ ಯೂಸ್ ಮಾಡ್ತೀವಿ, ಲೆವೆಲ್ ಶಿಫ್ಟರ್ ಯೂಸ್ ಮಾಡ್ತೀವಿ, ಬಫರ್ ಯೂಸ್ ಮಾಡ್ತೀವಿ. ಸೊ ದ ಆನ್ಸರ್ ಇಸ್ ಪುಲ್ ಡೌನ್ ರೆಸಿಸ್ಟರ್. ಸೊ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಔಟ್ಪುಟ್ ಲೆವೆಲ್ಸ್ ವುಡ್ ನಾಟ್ ಬಿ ಅ ವ್ಯಾಲಿಡ್ ಲೋ ಫಾರ್ ಅ TTL ಗೇಟ್? ಸೊ TTL ಗೇಟ್ಗೆ ವ್ಯಾಲಿಡ್ ಲೋ ಔಟ್ಪುಟ್ ಯಾವುದಲ್ಲ? 0.3 ವೋಲ್ಟ್, 0.5 ವೋಲ್ಟ್, 0.2 ವೋಲ್ಟ್, ಆಲ್ ಆರ್ ವ್ಯಾಲಿಡ್. 0.3 ವೋಲ್ಟ್, 0.5 ವೋಲ್ಟ್, 0.2 ವೋಲ್ಟ್ ಎಲ್ಲವೂ ಕೂಡ ವ್ಯಾಲಿಡ್. ಲೋ ಒಳಗಡೆ ಬರುತ್ತಲ್ವಾ TTL ಗೇಟ್ಗೆ. ಸೊ ಆಲ್ ಆರ್ ವ್ಯಾಲಿಡ್. So next question, when a TTL gate output connects to a CMOS gate, what must be added to the circuit? A decoupling capacitor, a pull-up capacitor, a pull-down resistor, an open collector gate. When TTL gate output connects to a CMOS gate, what must be added to the circuit? ಏನು TTL gate
ಔಟ್ಪುಟ್ ಅಂದರೆ ಟಿ ಟಿ ಎಲ್ ಇಸ್ ಅ ಡ್ರೈವರ್, CMOS ಇಸ್ ಅ ಲೋಡ್. ಮಧ್ಯದಲ್ಲಿ ಏನು ಆ್ಯಡ್ ಮಾಡಬೇಕು? ಡಿಕಪ್ಲಿಂಗ್ ಕೆಪಾಸಿಟರ, ಪುಲ್ ಅಪ್ ರೆಸಿಸ್ಟರ, ಪುಲ್ ಡೌನ್ ರೆಸಿಸ್ಟರ ಅಥವಾ ಓಪನ್ ಕಲೆಕ್ಟರ್ ಗೇಟಾ? ವಿಚ್ ಒನ್? ದ ಆನ್ಸರ್ ವಿಲ್ ಬಿ ಬೋತ್ ಬಿ ಆ್ಯಂಡ್ ಡಿ. ಪುಲ್ ಅಪ್ ರೆಸಿಸ್ಟರ್ನೂ ಕೂಡ ಆ್ಯಡ್ ಮಾಡ್ತೀವಲ್ವಾ? ಪುಲ್ ಅಪ್ ರೆಸಿಸ್ಟರ್ ಫಾರ್ ಲೋ ವೋಲ್ಟೇಜ್ CMOSಗೆ ಪುಲ್ ಅಪ್ ರೆಸಿಸ್ಟರ್ನ ಯೂಸ್ ಮಾಡ್ತೀವಿ 5 ವೋಲ್ಟ್ ಬೇಕಂದರೆ. 15 ವೋಲ್ಟ್ ಅಥವಾ 10 ವೋಲ್ಟ್ ಹೈ ವೋಲ್ಟೇಜ್ ಬೇಕಂದಾಗ ಏನು ಯೂಸ್ ಮಾಡ್ತೀವಿ? ಓಪನ್ ಕಲೆಕ್ಟರ್ ಗೇಟ್, ದಟ್ ಈಸ್ ಅ ಬಫರ್ ಕೂಡ ಯೂಸ್ ಮಾಡ್ತೀವಲ್ವ ನಾವು ಮಧ್ಯದಲ್ಲಿ ಹೈ ವೋಲ್ಟೇಜ್ಗೆ ಇನ್ಕ್ರೀಸ್ ಮಾಡಬೇಕಂದ್ರೆ. ಸೊ ಬೋತ್ ಬಿ ಆ್ಯಂಡ್ ಡಿ ಆರ್ ದಿ ಆನ್ಸರ್ಸ್. Next, when a CMOS gate output connects to a TTL gate, which circuit is needed? Decoupling capacitor, a pull-up resistor, a pull-down resistor, a CMOS buffer. When a CMOS gate output connects to a TTL gate, which circuit is needed? CMOS gate output ಅಂತ ಹೇಳಿದ್ರೆ ಇಲ್ಲಿ CMOS ಡ್ರೈವರು, TTL ಲೋಡು. ಯಾವುದು ಬೇಕಾಗುತ್ತೆ? ಡಿಕಪ್ಲಿಂಗ್ ಕೆಪಾಸಿಟರ್, pull-up resistor, pull-down resistor, CMOS buffer. ಏನು ಯೂಸ್ ಮಾಡ್ತೀವಿ ನಾವಿಲ್ಲಿ? The main thing is CMOS buffer we are going to use. D is the answer. Next, when interfacing CMOS to TTL, what potential problem must be overcome? There may be insufficient current, the low output voltage may be insufficient, the output current may be too great, the high voltage may be too low. CMOS ಡ್ರೈವರ್, TTL ಲೋಡ್. ಸೊ ಏನು ಪ್ರಾಬ್ಲಮ್ ಆಗುತ್ತೆ ನಮಗೆ? ವೋಲ್ಟೇಜ್ ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ಇದೆಯಾ? ಯಾವುದೇ ಇಶ್ಯೂಸ್ ಇಲ್ಲ. ಬಟ್ ಏನಾಗುತ್ತೆ? ಕರೆಂಟಲ್ಲಿ ಇನ್ಸಫಿಷಿಯೆಂಟ್, CMOS ಕರೆಂಟ್ ಇಸ್ ಇನ್ಸಫಿಷಿಯೆಂಟ್. 0.4 milliamps ಬರುತ್ತೆ. TTL ಬೇಕಾಗಿರೋದು 1.6 milliamps. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಆನ್ಸರ್ ಎ ಇಸ್ ದ, ದೇರ್ ಮೇ ಬಿ ಅನ್ ಇನ್ಸಫಿಷಿಯೆಂಟ್ ಕರೆಂಟ್. ಆನ್ಸರ್ ಎ. ನೆಕ್ಸ್ಟ್, compatibility ಅಂದ್ರೆ ಏನು? The output of a circuit should match with the input of another circuit. The output of a circuit should match with the input of the same circuit. The input of a circuit should match with the output of another circuit. The input of a circuit should match with the output of the same circuit. What is compatibility? Compatibility ಅಂದರೆ the output of a circuit should match with the input of the another circuit ಅಲ್ವಾ? ಡ್ರೈವರಲ್ಲಿ ಔಟ್ಪುಟ್ ಏನು ಬರುತ್ತೆ ಅದು ಲೋಡ್ ಇನ್ಪುಟ್ಗೆ ಮ್ಯಾಚ್ ಆಗಬೇಕು. ಐದರ್ ವೋಲ್ಟೇಜ್ ಆದರೂ ಆಗಿರಲಿ ಅಥವಾ ಕರೆಂಟ್ ಆದರೂ ಆಗಿರಲಿ. ಆನ್ಸರ್ ಎ. Answer is A. Next question. What must be done to interface TTL to CMOS? ಏನು ಮಾಡಬೇಕು? TTLನ CMOSಗೆ ಇಂಟರ್ಫೇಸ್ ಮಾಡಬೇಕಂದ್ರೆ a dropping resistor must be used on a CMOS of 12 volt supply to reduce it to plus 5 volt for the TTL. As long as the second point, as long as the CMOS supply voltage is 5 volt, they can be interfaced. However, the fan out of the TTL is limited to 5 CMOS gates. So third option, a 5 volt Zener diode must be placed across the inputs of the TTL gates in order to protect them from the higher output voltages of the CMOS gates. And option D, a pull-up resistor must be used between TTL output CMOS input node and VCC. The value of RP will depend on the number of CMOS gates connected to the node. ಏನು ಆನ್ಸರು? TTL ಡ್ರೈವರು, CMOS ಲೋಡು. ಸೊ ಎರಡರ ಮಧ್ಯೆ ಏನು ಕನೆಕ್ಟ್ ಮಾಡಬೇಕು? ಪುಲ್-ಅಪ್ ರೆಸಿಸ್ಟರು. ಆಪ್ಷನ್ ಡಿ ಇಸ್ ದ answer. A pull-up resistor must be used between TTL output and CMOS input node and VCC. The value of RP is nandre pull-up resistor will depend on the number of CMOS gates connected to the node. Okay. So next, the CMOS series that is a pin compatible with the TTL family is ಯಾವುದು ನೋಡಿದ್ವಿ ಅಲ್ವಾ? ಎರಡು ಟೇಬಲ್ ನೋಡಿದ್ವಿ. ಟೇಬಲ್ ಕಂಪ್ಯಾಟಿಬಲ್ ವಿತ್ ವೋಲ್ಟೇಜ್ ಮತ್ತು ಕರೆಂಟ್ ಕಂಪ್ಯಾಟಿಬಿಲಿಟಿನಲ್ಲಿ ನೋಡಿದ್ವಿ. ಯಾವುದ್ಯಾವುದು? 4000B 74 ಯಾವುದು ಆಪ್ಷನ್? 74C00, 4000 ಸೀರೀಸ್, 5400 ಸೀರೀಸ್, 7400 ಸೀರೀಸ್. ವಾಟ್ we saw 74C00 series. That is the answer. Last question. Logic circuits that are designated as buffer drivers or designated to have smaller output voltage or the current capability than the ordinary logic, greater input and output current voltage capability than an ordinary logic circuit, greater input current voltage capability than an ordinary logic circuit, then a greater current voltage capability than an ordinary logic circuit. Buffer ಯಾಕೆ ಯೂಸ್ ಮಾಡ್ತೀವಿ? a greater current or a voltage capability than an ordinary circuit. Option D is the answer. So these are some of the multiple choice questions on today's class, and even descriptive questions ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವ ರೀತಿ? illustrate the interfacing of TTL to CMOS. TTL to CMOS ಕೇಳಿದಾಗ 3 ಥರ ಬರೀಬೇಕು. ಅಂದರೆ TTLನ CMOS ಲೋ ವೋಲ್ಟೇಜ್ CMOSಗೆ ಯಾವ ರೀತಿ ಕನೆಕ್ಟ್ ಮಾಡ್ತೀರಾ, ಹೈ ವೋಲ್ಟೇಜ್ CMOSಗೆ ಯಾವ ರೀತಿ ಬಫರ್ ಮತ್ತು ಲೆವೆಲ್ ಶಿಫ್ಟರ್ ಯೂಸ್ ಮಾಡಿ ಕನೆಕ್ಟ್ ಮಾಡ್ತೀರಾ, ಅದನ್ನು ಬರೀಬೇಕಾಗುತ್ತೆ. ಸೊ ದಟ್ ಈಸ್ ಹೌ ಇಲಸ್ಟ್ರೇಟ್ ವಿತ್ ಎಕ್ಸಾಂಪಲ್ ದ TTL ಟು ಹೌ ಯು ಆರ್ ಗೋಯಿಂಗ್ ಟು ಕನೆಕ್ಟ್ TTL ಟು CMOS. ದೆನ್ ಅಥವಾ ಎಕ್ಸ್ಪ್ಲೈನ್ ದ ಇಂಟರ್ಫೇಸಿಂಗ್ ಆಫ್ CMOS ಟು TTL ಕೇಳಿದಾಗಲೂ ಕೂಡ 4 ಬರೀಬೇಕಾಗುತ್ತೆ. ಒಂದು TTL ಡೈರೆಕ್ಟಾಗಿ CMOS ಕನೆಕ್ಟ್ ಮಾಡೋದು +5 ವೋಲ್ಟು, ಇನ್ನೊಂದು ಯೂಸಿಂಗ್
using buffer, that is current increase ಮಾಡೋದಕ್ಕೆ. ಇನ್ನೊಂದು ಆಲ್ಸೋ ಯೂಸಿಂಗ್ ಹೈ ವೋಲ್ಟೇಜ್ CMOS and high voltage buffer, and another one is open collector, open drain, source collector. That okay, all the four you have to write down. So this is for today's class. Thank you.